ಸ್ಟುಪಿಡ್ನ ಎರಡನೇ ಸ್ಟೋರಿ ನಾವು ಗಮನಿಸ್ತಾ ಇದ್ದೀವಿ. ಆಂಟಿ ಕರಪ್ಷನ್ ಬ್ಯೂರೋ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಇನ್ಸೈಟ್ಸ್ ಇದೆ ಇವತ್ತು. ನೀವು ಶಾಕ್ ಆಗ್ತೀರಿ. ನಮ್ಮ TV5ನ ಇನ್ವೆಸ್ಟಿಗೇಷನ್ ಟೀಮ್ ಒಂದಿದೆ. ಆ ಇನ್ವೆಸ್ಟಿಗೇಷನ್ ಟೀಮ್ ಹಲವು ವಿಷಯಗಳನ್ನು ಹೆಕ್ಕಿ ತೆಗೆದಿದೆ. ಈ ಆಂಟಿ ಕರಪ್ಷನ್ ಬ್ಯೂರೋ ಬಗ್ಗೆ ಯಾವುದ್ರ ಬಗ್ಗೆ ಯಾಕೆ ನಾವಿವತ್ತು ACB ಬಗ್ಗೆ ಮಾತನಾಡ್ತಾ ಇದ್ದೀವಿ, ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೀವಿ. ನಾವು ನೆನಪಿರಲಿ, ಅಟ್ ದಿ ಲಾಸ್ಟ್ 15 to 20 minutes ನನಗೆ ನಿಮ್ಮ ಕರೆಗಳು ಕೂಡ ಬಹಳ ಅವಶ್ಯ ಇದೆ. ACB ಅಂತ 2016ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥವರು ಸಿದ್ದರಾಮಯ್ಯನವರು ಆ ಟೈಮ್ನಲ್ಲಿ ಸಂಸ್ಥಾಪಿಸಿದರು. 2016ರಿಂದ 2021 ಅಂದರೆ 5ರಿಂದ 6 ವರ್ಷಗಳಾಯಿತು ಆಂಟಿ ಕರಪ್ಷನ್ ಬ್ಯೂರೋ ಸ್ಥಾಪಿಸಿ. ನಿನ್ನೆ ಆಂಟಿ ಕರಪ್ಷನ್ ಬ್ಯೂರೋ ಬಹಳ ಸದ್ದು ಮಾಡ್ತು. 7 ಜನ ಭ್ರಷ್ಟಾಧಿಕಾರಿಗಳ ವಿರುದ್ಧ ರೇಡ್ ಮಾಡಿಬಿಡ್ತು ACB. ಕ್ಯಾ ಬಾತೆ, ನೀವು ಎಲ್ಲ ಚಪ್ಪಾಳೆ ತಟ್ಟಿದ್ರಿ, ನಾವೆಲ್ಲ ನೋಡಿದ್ವಿ ಫೋಟೋಗಳಲ್ಲಿ. ಏನು ಕಂತೆ ಕಂತೆ ಚಿನ್ನ ಇತ್ತು, ಕಂತೆ ಕಂತೆ ನೋಟುಗಳಿತ್ತು, ಎಲ್ಲ ಇತ್ತು. ಹಾಗಾಗಿ ಆಂಟಿ ಕರಪ್ಷನ್ ಬ್ಯೂರೋ ಬಗ್ಗೆ ನಮಗೆ ಭಾಳ ಹೆಮ್ಮೆ ಆಯಿತು. ಆದರೆ ಆಂಟಿ ಕರಪ್ಷನ್ ಬ್ಯೂರೋ ಇಟ್ ಸೆಲ್ಫ್ ಈಸ್ ಆಲ್ರೆಡಿ ಕರಪ್ಟೆಡ್ ಬ್ಯೂರೋ. ಯಾಕೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಅತ್ಯಂತ ಗಹನವಾದ ಚರ್ಚೆಯನ್ನು ನಡೆಸಲೇಬೇಕಾಗತ್ತೆ. ಇದು ಭಾಳ ಇಂಪಾರ್ಟೆಂಟು. ನಮ್ಮ ಕಣ್ಣಿಗೆ ಎಣ್ಣೆ, ಸುಣ್ಣ, ಬೆಣ್ಣೆ ಎಲ್ಲ ಬಿಡ್ತಾ ಇದೆ. ಕಳೆದ 4 ವರ್ಷದಲ್ಲಿ ದಾಖಲಾದ ಕೇಸು 1445. 4 ಅಲ್ಲ, 2016ರಿಂದ 2021 ಎಷ್ಟು 5 ವರ್ಷದಲ್ಲಿ ದಾಖಲಾದಂಥ ಒಟ್ಟು ಕೇಸುಗಳು 1445. ಆದರೆ ಶಿಕ್ಷೆ ಆಗಿರೋದು 3 ಜನಕ್ಕೆ. 3 people. ಇದು ನಾವು ಹೇಳ್ತಾ ಇರೋದಲ್ಲ. ದೇ ಆರ್ ಮೇಕಿಂಗ್ ಅ ಸ್ಟುಪಿಡ್ಸ್. RTI ಅಡಿ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ನ ಅಡಿ ACB ನಮಗೆ ಡೀಟೇಲ್ಗಳನ್ನು ಕೊಟ್ಟಿದೆ. ಇದಕ್ಕಿಂತ ನೋವಿನ, ಇದಕ್ಕಿಂತ ಅನ್ಯಾಯದ, ಇದಕ್ಕಿಂತ ಪರಮ 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 ನೀಚತನದ ಕೆಲಸ ಇನ್ನೊಂದು ಬೇರೆ ಯಾವುದೂ ಇಲ್ಲ. ಇನ್ಫ್ಯಾಕ್ಟ್ ದಿ ವೆರಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ACB ಇಟ್ ಸೆಲ್ಫ್ ಈಸ್ ಕ್ವೆಶ್ಚನಬಲ್. ಲೋಕಾಯುಕ್ತ ಕತ್ತು ಹಿಸುಕಿ ಬಿಸಾಕಿಬಿಟ್ರು, ಚೆನ್ನಾಗಿದ್ದನ್ನು ಸಾಯಿಸಿಬಿಟ್ರು, ಆಂಟಿ ಕರಪ್ಷನ್ ಬ್ಯೂರೋ ಅಂತ ತಂದರು. ಅದು ಮುಖ್ಯಮಂತ್ರಿಗಳ ಅವಗಾಹನೆಯಲ್ಲಿ ನಡೆಯುತ್ತೆ ಅಂತಂದರು. ಆಂಟಿ ಕರಪ್ಷನ್ ಬ್ಯೂರೋ ಇವತ್ತು ನಾಳೆ ರೈಡ್ ಮಾಡ್ತಾ ಇದೆ ಅಂತಂದರೆ ನಮಗೆ ಏನ್ರಿ ಭ್ರಷ್ಟಾಧಿಕಾರಿ ಸಿಕ್ಕಾಕೊಂಬಿಟ್ರು ಅಂತ ಫುಲ್ಲು ಚಪ್ಪಾಳೆ ಎಲ್ಲ ಹಿಂಗೆಲ್ಲ ತಟ್ಬಿಡ್ತೀವಿ ನಾವು. ಆದರೆ ಈ ಆಂಟಿ ಕರಪ್ಷನ್ ಬ್ಯೂರೋ ಈಸ್ ಆಲ್ರೆಡಿ ಅ ಕರಪ್ಟೆಡ್ ಬ್ಯೂರೋ. ವಾಂಟ್ ಟು ನೋ ಹೌ? ಲೆಟ್ ಅಸ್ ಬಿಗಿನ್ ಸ್ಟೋರಿ ನಂಬರ್ 2. ಶುರು ಮಾಡೋಣ. ಆರ್ ವಿ ಸ್ಟುಪಿಡ್? ನೋಡಿ, ಯಾವಾಗ ಎಷ್ಟು ಕೇಸ್ಗಳು ದಾಖಲಾಯಿತು. 2016ರಲ್ಲಿ ಅಕ್ರಮ ಆಸ್ತಿ ಕೇಸು ದಾಖಲಾಗಿದ್ದು ಆಂಟಿ ಕರಪ್ಷನ್ ಬ್ಯೂರೋದಲ್ಲಿ 31 ಕೇಸು ಸ್ಥಾಪನೆಯಾದಂಥ ವರ್ಷದಲ್ಲಿ ದಾಖಲಾಯಿತು. ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಪ್ರಕರಣಗಳು, ಬ್ರೈಬರಿ ಪ್ರಕರಣಗಳು ಆಂಟಿ ಕರಪ್ಷನ್ ಬ್ಯೂರೋದಲ್ಲಿ ದಾಖಲಾಗಿದ್ದು. ಲಂಚದ ಪ್ರಕರಣಗಳು 99. ಗುಡ್. ರೇಡ್ ಆಗಿದ್ದು, ಅದಾಗಿದ್ದು. ಶಿಕ್ಷೆ ಆಗಿದ್ದು ಎಷ್ಟು ಗೊತ್ತಾ? 4 ಜನಕ್ಕೆ 2016ರಲ್ಲಿ. ಓನ್ಲಿ ಟು 4 people. ಓನ್ಲಿ 4 convictions happened. ಸೊ ಈ ರೈಡ್ಗಳು, ಅದು ಇದು ಎಲ್ಲ ಕಣ್ಣಿಗೆ ಸುಣ್ಣ. ಇದನ್ನು ನೋಡಿ ನೀವು ದಂಗ್ ಬಡಿಬೇಡಿ. 2016ರಲ್ಲಿ ಡಿಸ್ಪ್ರಪೋರ್ಷನೇಟ್ ಕೇಸ್ಗಳು 46 ಕೇಸ್ಗಳು ದಾಖಲಾಯಿತು ಆಂಟಿ ಕರಪ್ಷನ್ ಬ್ಯೂರೋದಲ್ಲಿ. ಎಷ್ಟು ಸ್ವಾಮಿ? 46 ಪ್ರಕರಣಗಳು ದಾಖಲಾಯಿತು. ಬ್ರೈಬರಿ ಕೇಸ್ ಎಷ್ಟು ದಾಖಲಾಯಿತು? ಹೌ ಮೆನಿ ವರ್ ರೆಕಾರ್ಡೆಡ್ ಬ್ರೈಬರಿ ಕೇಸಸ್ಸು? ಇದನ್ನು ತಾವು ತಿಳ್ಕೋಬೇಕು. ಇಲ್ಲಿ ನಮ್ಮ ಹತ್ರ ಡಾಕ್ಯುಮೆಂಟ್ಗಳಿದ್ದಾವೆ. ಇದನ್ನು ನಿಮ್ಮ ಮುಂದೆ ನಾವು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಇಡ್ತಾ ಹೋಗ್ತೀವಿ. ಬ್ರೈಬರಿ ಕೇಸಸ್ ನೋಡೋಣ. ಟೆಕ್ನಿಕಲ್ ಟೀಮ್, ಲೆಟ್ಸ್ ಗೋ ಟು ದಿ ಬ್ರೈಬರಿ ಕೇಸಸ್. ಅಕ್ರಮ ಆಸ್ತಿ ಕೇಸ್ 46 ಆಯಿತು. ಲಂಚ ಪ್ರಕರಣ 2017 89 ಲಂಚ ಪ್ರಕರಣಗಳು ದಾಖಲಾಯಿತು. 189. ವಾಹ್, ಗುಡ್. ಎಷ್ಟು ಜನ ಕನ್ವಿಕ್ಷನ್ ಆಗಿರ್ಬೋದು? 0. ಕನ್ವಿಕ್ಷನ್ಸ್ ವರ್ 0. 2017ರಿಂದ ಇಲ್ಲಿವರೆಗೂ ದೇರ್ ಆರ್ ನೋ ಕನ್ವಿಕ್ಷನ್ಸ್ ಇನ್ ACB. ಕ್ವಿಕ್ಲಿ ಹೋಗೋಣ. 2018ಕ್ಕೆ ಬರೋಣ ಸ್ವಾಮಿ ನಾವು. ಲೆಟ್ಸ್ ಗೋ ಟು 2018. ಡಿಸ್ಪ್ರಪೋರ್ಷನೇಟ್ ಅಸೆಟ್ ಕೇಸ್ಗಳು ದಾಖಲಾಗಿದೆ 72. ಎಷ್ಟು?
72. ಲಂಚ ಪ್ರಕರಣ ದಾಖಲಾಗಿದ್ದು 231. ವಾ ಗುಡ್. ಲಂಚ ತಗೋತಾ ಇದ್ದವ್ರನ್ನ ಹಿಡಿದ್ಬಿಟ್ರು. ಶಿಕ್ಷೆ ಆಗಿದ್ದು 0. ದೊಡ್ಡ ದೊಡ್ಡವ್ರನ್ನ ಯಾರನ್ನೂ ಹಿಡಿಲಿಲ್ಲ. ವಿಧಾನಸೌಧದಲ್ಲೇ ಲಂಚ ತಗೊಂಡಿರೋರು 100 ಜನ ಇದ್ದಾರೆ, ಯಾರನ್ನೂ ಹಿಡಿಲಿಲ್ಲ. ಕುಳಗಳು, ಭ್ರಷ್ಟರು ಭಾಳ ಜನ ಇದ್ದಾರೆ, ಅವ್ರು ಯಾರನ್ನೂ ಹಿಡಿಲಿಲ್ಲ. ಇವ್ರು ಹಿಡಿದಿದ್ದು ಒಂದಿಷ್ಟು ಜನನ ಬಿಡಿ, ಈಗಳು ಅವರು ಇವರು ಚಿನ್ನ ಕಂತೆ ಅಂತ. ಆದರೆ ಕನ್ವಿಕ್ಷನ್ ಯಾವುದೂ ಆಗಿಲ್ಲ. 2019ನಲ್ಲಿ ಡಿಸ್ಪ್ರಪೋರ್ಷನೇಟ್ ಕೇಸಸ್ಗಳು ದಾಖಲಾಗಿದ್ದು ಆಂಟಿ ಕರಪ್ಷನ್ ಬ್ಯೂರೋದಲ್ಲಿ 19. ಬ್ರೈಬರಿ ಕೇಸಸ್ ದಾಖಲಾಗಿದ್ದು 254. ಲಂಚ ಪ್ರಕರಣಗಳು ದಾಖಲಾಗಿದ್ದು 254. ಓಕೆ, 254. ಶಿಕ್ಷೆ ಆಗಿದ್ದು 0. ಒಬ್ಬರಿಗೂ ಶಿಕ್ಷೆ ಆಗಿಲ್ಲ. ನನ್ ಆಫ್ ದೆಮ್ ಆರ್ ಕನ್ವಿಕ್ಟೆಡ್ ಸರ್. ನಾಟ್ ಇವನ್ ಎ ಸಿಂಗಲ್ ಪರ್ಸನ್ ಇಸ್ ಕನ್ವಿಕ್ಟೆಡ್. ನಾಟ್ ಇವನ್ ಎ ಸಿಂಗಲ್ ಪರ್ಸನ್ ಇಸ್ ಕನ್ವಿಕ್ಟೆಡ್. 2020ರಲ್ಲಿ ಅಕ್ರಮ ಆಸ್ತಿ ಕೇಸ್ ದಾಖಲಾಗಿದ್ದು 18. ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಹತ್ರ ಇದೆ. ಕಂಪ್ಲೀಟ್. ಲಂಚ ಪ್ರಕರಣ ದಾಖಲಾಗಿದ್ದು 184. ಒಂದು ಸ್ವಲ್ಪ ಇಲ್ಲಿ ಹೋಲ್ಡ್ ಮಾಡಿ. ಲಂಚ ಪ್ರಕರಣ ದಾಖಲಾಗಿದ್ದು 184. ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸ್ಗಳು ದಾಖಲಾಗಿದ್ದು 18. ಹಾಗೆ ಒಂದು ಸಸ್ಪೆನ್ಸ್, ಎಷ್ಟು ಜನಕ್ಕೆ 2020ಲಿ ಕನ್ವಿಕ್ಷನ್ ಆಗಿರ್ಬೋದು. ನೆನ್ನೆ ಎಲ್ಲ ನೋಡಿದ್ರಲ್ಲ ನೀವು, ರೇಡ್ಗಳಾಗಿದ್ದು ಆ ಥರದ್ದು ಎಲ್ಲ ಭಾಳ 2020 ಕೂಡ ನಾವು ನೋಡಿದ್ವಲ್ಲ. ಎಷ್ಟು ಜನಕ್ಕಾಗಿರ್ಬೋದು? ಎ ಸ್ಮಾಲ್ ಐಡಿಯಾ ಆಯ್ತು ರೀ. ಒಂದು 18 ಕೇಸು ಡಿಸ್ಪ್ರಪೋರ್ಷನೇಟು, ಲಂಚ ಪ್ರಕರಣ 184, ಒಂದು 50 ಜನಕ್ಕಾಗಿರ್ಬೋದು ಸರ್, 10 ಜನಕ್ಕಾಗಿರ್ಬೋದು ಸರ್, 5 ಜನಕ್ಕಾಗಿರ್ಬೋದಾ ಸರ್? ಎಷ್ಟು ಜನಕ್ಕಾಗಿದೆ ಸ್ವಾಮಿ? ನೋಡಿ, ನಿಮ್ಮ ಕಣ್ಣು ಮುಂದೆ ನಾವಿಡ್ತಾ ಇದ್ದೀವಿ 2020ಯಲ್ಲಿ. ಪ್ಲೀಸ್ ಹ್ಯಾವ್ ಎ ಲುಕ್ ನಾವು. 0 ಪ್ರಕರಣಗಳು, ಯಾರಿಗೂ ಕನ್ವಿಕ್ಷನ್ ಆಗೇ ಇಲ್ಲ. ಟೀಮ್ ಪ್ಲೀಸ್ ಪುಟ್ ಇಟ್. ಎಷ್ಟು ಜನಕ್ಕೆ ಕನ್ವಿಕ್ಷನ್ ಆಗಿದೆ ಟೀಮ್? 0. 2020. Is this anti-corruption bureau or what? What is this? ಇವ್ರು ಎಷ್ಟು ಖರ್ಚು ಮಾಡಿದ್ರು ಗೊತ್ತಾ ನಿಮಗೆ? ಆ ಡೀಟೇಲ್ಗಳಿದಾವಲ್ವಾ, ಅದನ್ನು ನಾವು ನಿಮ್ಮೊಟ್ಟಿಗೆ ಹಂಚ್ಕೋತೀವಿ. ನೇರವಾಗಿ ಕ್ವಿಕ್ಲಿ ನಾನು ಗೆಸ್ಟ್ಗಳನ್ನು ವೆಲ್ಕಮ್ ಮಾಡೋಕ್ಕಿಂತ ಮುಂಚೆ ಕ್ವೆಶ್ಚನ್ಸ್ಗೆ ಹೋಗ್ಬಿಡ್ತೀನಿ. ವಿ ಹ್ಯಾವ್ ಎಮಿನೆಂಟ್ ಪ್ಯಾನಲಿಸ್ಟ್ ಟುಡೇ ವಿತ್ ಅಸ್. ಪತ್ತೆ 1445, ಶಿಕ್ಷೆ 3. ಹಾಗಾದರೆ ಉಳಿದವ್ರು ಭಾಳ ಒಳ್ಳೆಯವರ? ಸುಮ್ಮನೆ ಯಾಕೆ ರೇಡ್ ಮಾಡಿದ್ದು ನೀವು ಉಳಿದವ್ರ ಮೇಲೆ? ಪಾಪ ಚೆನ್ನಾಗಿದ್ರಲ್ರಿ, ಅವಮಾನ ಮಾಡಿದ್ರಲ್ರಿ ನೀವು ಅವ್ರ ಮೇಲೆಲ್ಲ ರೇಡ್ ಮಾಡಿಬಿಟ್ಟು ಎಲ್ಲ ತೋರಿಸ್ಬಿಟ್ಟು, ಅಥವಾ ಏನಾಯಿತು ಅಂತ, ಅಥವಾ ಎಲ್ಲ ಒಪ್ಪಿಸ್ಬಿಟ್ರಾ ಸರ್ಕಾರಕ್ಕೆ ವಾಪಸ್ಸು, ಅಥವಾ ಐ ಡೋಂಟ್ ನೋ. ಪ್ರಶ್ನೆ ನಂಬರ್ 2, ಅದಕ್ಕೆ ಹೋಗೋಣ. ಬಾಕಿ 1442 ಕೇಸ್ನ ಆರೋಪಿಗಳು ಭಾಳ ಒಳ್ಳೆಯವರ? 3ನೇ ಪ್ರಶ್ನೆಗೆ ಹೋಗೋಣ. ಲೆಟ್ಸ್ ಗೋ ಟು ದಿ ಥರ್ಡ್ ಕ್ವೆಶ್ಚನ್ ನಾವು. ದಾಳಿ ಮಾಡಿ ಅಪಾರ ನಗ ನಾಣ್ಯ ಜಮೀನು ಪತ್ತೆ ಹಚ್ಚಿದ ಸುಳ್ಳ? ನೆನ್ನೆ ಅದೇನೋ ದೊಡ್ಡ 7 ಭ್ರಷ್ಟರು ಅಂತ ನಾವೆಲ್ಲ ದೊಡ್ಡ ಮ್ಯೂಸಿಕ್ ಎಲ್ಲ ಹಾಕೊಂಡು ಹೋಗ್ತೀವಲ್ಲ, ಸುಮ್ಮನೆ ನಮಗೆ ನಾವೇ ಅವಮಾನ, ಸ್ಟುಪಿಡಿಟಿ ಅಂತ ಅನ್ಸ್ಬಿಡುತ್ತೆ ನನಗೆ. ವಿ ಆರ್ ಸ್ಟುಪಿಡ್ಸ್ ಅಂತ ಅನ್ಸ್ಬಿಡುತ್ತೆ ನನಗೆ. ಉಳಿದ 1442 ಕೇಸಸ್ಗಳ ಕತೆ ಏನಾಯಿತು? ವಾಟ್ ಹ್ಯಾಪನ್ ಟು 1442 ಕೇಸಸ್? ಭ್ರಷ್ಟರಿಗೆ ಶಿಕ್ಷೆ ದೇವರಾಣೆಗಳು ಆಗಲ್ಲ. ಉದಾಹರಣೆಗಳು ಕೊಡ್ತೀನಿ. 2019-18ನಲ್ಲಿ ದೊಡ್ಡವರ ಮನೆ ಮೇಲೆ, ಹೆಸರು ಚಿಕ್ಕ ಅಂತ ಇದ್ದವ್ರ ಮನೆ ಮೇಲೆ, ರಾಯಪ್ಪ ಅಂತಿದ್ದವ್ರ ಮನೆ ಮೇಲೆ, ಯಾರದೋ ಮನೆ ಮೇಲೆ ರೇಡ್ಗಳಾಯಿತು. ಏನು ಅವರೆಲ್ಲ ಈಗ ದೊಡ್ಡ ಕಡೆಗಳಲ್ಲಿ ಕುಳರಾಗಿದ್ದಾರೆ. ಕುಳ್ತನ ಮಾಡಿಕೊಂಡು ದೊಡ್ಡ ಹುದ್ದೆಗಳಲ್ಲಿ ನಿರ್ದೇಶಕರುಗಳಾಗಿ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಯಾರ ಶ್ರೀರಕ್ಷೆ, ಯಾರ ಆಶೀರ್ವಾದ ಇದೆ? ಆರ್ ಯು ಮೇಕಿಂಗ್ ಅಸ್ ಫೂಲ್ಸ್? ಆರ್ ಯು ಮೇಕಿಂಗ್ ಅಸ್ ಸ್ಟುಪಿಡ್? ನಾನ್ಸೆನ್ಸ್. ರೇಡ್ ಇಟ್ ಸೆಲ್ಫ್ ಇಸ್ ಎ ನಾನ್ಸೆನ್ಸ್ ಅಂತ ಅನಿಸ್ತಿದೆ ನನಗೆ. ಎಷ್ಟಾಗಿದೆ? 2016ರಲ್ಲಿ ಮತ್ತು 17ರಲ್ಲಿ 17 ಕೋಟಿ 17 crore rupees ACB ಖರ್ಚು ಮಾಡಿದೆ. 2017ರಲ್ಲಿ, 16-17ರಲ್ಲಿ. ನೆಕ್ಸ್ಟ್ ತೋರಿಸ್ತೀವಿ ನಿಮಗೆ ನೋಡಿ. 2017-18ರಲ್ಲಿ ಎಷ್ಟು ಖರ್ಚು ಮಾಡಿದೆ? ಹೌ ಮಚ್ ಇನ್ 2017 and 2018? ನಿಮ್ಮ ಮುಂದೆ ಯಾವಾಗ ಬರುತ್ತೆ ಗಮನಿಸಿ. ಯು ವಿಲ್ ಗೆಟ್ ಇಟ್. 32 ಕೋಟಿ ಖರ್ಚು ಮಾಡಿದೆ. 32 ಕೋಟಿ ಖರ್ಚು ಮಾಡಿದೆ. ಆಲ್ಮೋಸ್ಟ್ ಡಬಲ್ 2017-2018ನಲ್ಲಿ. ನೆಕ್ಸ್ಟ್ ಹೋಗೋಣ.
ಅದ್ಯಾಕದ ಮೇಲೆ 2016 ಅಂತ ಹಾಗೆ ಬಿಟ್ಟಿದ್ರಿ? ಏನದು? ನೆಕ್ಸ್ಟ್ ಹೋಗೋಣ. 2018-19ನಲ್ಲಿ 35 ಕೋಟಿ ಖರ್ಚು ಮಾಡಿದೆ, 35 crores. 2019-20ಲಿ ಎಷ್ಟು ಖರ್ಚು ಮಾಡಿದ್ದಾರೆ ಅದನ್ನೂ ನಾವು ನಿಮ್ಮ ಮುಂದೆ ತೋರಿಸ್ತೀವಿ ಇವಾಗ. ಅದು ನಿಮ್ಮ ಮುಂದೆ ನಾವು ಇಡ್ತೀವಿ ಇವಾಗ. ಯು ವಿಲ್ ಬಿ ಶಾಕ್ಡ್. 34 ಕೋಟಿ, 34 crores. ಅಂದರೆ ಆಲ್ಮೋಸ್ಟ್ 120-125 ಕೋಟಿ ಖರ್ಚು ಮಾಡಿದ್ದಾರೆ ACB ಆ್ಯಂಟಿ ಕರಪ್ಷನ್ ಬ್ಯೂರೋ ಫ್ರಮ್ ದಿ ವೆರಿ ಎಸ್ಟಾಬ್ಲಿಷ್ಮೆಂಟ್ ಅಂಟಿಲ್ ಹಿಯರ್. ಬಟ್ ಕನ್ವಿಕ್ಷನ್ ಆಗಿರೋದು 3 ಜನಕ್ಕೆ. ಎಷ್ಟು ಕ್ಲೀನ್ ಆಗೋಯ್ತು ರೀ ನಮ್ಮ ಸಮಾಜದಲ್ಲಿ. ಭ್ರಷ್ಟರೇ ಇಲ್ಲಲ್ರಿ, ಲಂಚ ತಗೊಳ್ಳೋರೇ ಇಲ್ಲಲ್ರಿ. ಸುಮ್ಮನೆ ನಾವೆಲ್ಲ ವಿರ್ ಆಲ್ ಸ್ಟುಪಿಡ್ಸ್. ಸುಮ್ಮನೆ ಹೇಳೋದು, ಏಯ್ ಲಂಚ ಸಿಕ್ತು, ಏಯ್ ದುಡ್ಡು ಸಿಕ್ತು, ಏಯ್ ಅದು ಸಿಕ್ಬಿಡ್ತು, ಚಿನ್ನ ಸಿಕ್ಬಿಡ್ತು, ನಗದು ಸಿಕ್ಬಿಡ್ತು ಅಂತ. ವಿರ್ ಆಲ್ ಅಬ್ಸಲ್ಯೂಟ್ ಸ್ಟುಪಿಡ್ಸ್. ತಪ್ಪು ತಪ್ಪು ನಾವು ಮಾತಾಡೋದು. ಭ್ರಷ್ಟರೇ ಇಲ್ಲ ನಮ್ಮಲ್ಲಿ, ಎಲ್ಲ ಭಾಳ ಪ್ರಾಮಾಣಿಕ. ಅದಕ್ಕೆ 3 ಜನ ಕನ್ವಿಕ್ಷನ್ ಆಗಿರೋದು ಔಟ್ ಆಫ್ 1445 cases. Will ACB issue some statement on this? ನೆನ್ನೆ ರೇಡ 7 ಜನಗಳಿಗೆ ಎಷ್ಟು ಮತ್ತು ಎಲ್ಲಿ ಶಿಕ್ಷೆ ಆಗುತ್ತೆ ಅಂತ ನಾನು ಕಾದು ನೋಡ್ತೀನಿ. ಮ್ಯಾಸಿವ್ ಬ್ರೇಕ್ ಡೌನ್ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ನಮ್ಮ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇದೆಲ್ಲ ಡೀಟೇಲ್ಗಳು ಭಾಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ತುಂಬ ಎಫರ್ಟ್ಸ್ ಇದೆ ಇದರ ಹಿಂದೆ, ತುಂಬ ಎಫರ್ಟ್ಸ್ ಇದೆ ಇದರ ಹಿಂದೆ. ಮತ್ತು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅವರೇ ಕೊಟ್ಟಿರುವ RTIನ ಮಾಹಿತಿಯ ಡಾಕ್ಯುಮೆಂಟ್ಗಳನ್ನು ನಿಮ್ಮ ಮುಂದೆ ನಾವು ತೋರಿಸ್ತೀವಿ. ನನ್ನ ಕ್ಯಾಮ್ರಾಮನ್ಗೆ ರೆಡಿ ಇರೋದಕ್ಕೆ ಹೇಳ್ತೀನಿ, ಆ ಡಾಕ್ಯುಮೆಂಟ್ಗಳನ್ನು ನಿಮ್ಮ ಮುಂದೆ ನಾವು ಇಡ್ತೀವಿ. ಅವರೇ ಕೊಟ್ಟಿರೋದು. ಮಲ್ಲಿಕಾರ್ಜುನ್ ಅವರು, ಯು ಪ್ಲೀಸ್ ಬಿ ರೆಡಿ ವಿತ್ ದಿ ಡಾಕ್ಯುಮೆಂಟ್ ಸರ್. ನಮ್ಮೊಟ್ಟಿಗೆ 3 ಜನ ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮೊಟ್ಟಿಗೆ ಮಲ್ಲಿಕಾರ್ಜುನಯ್ಯ ಅವರಿದ್ದಾರೆ, KRS ಪಕ್ಷದ ಮುಖಂಡರು. ನಮಸ್ಕಾರ. ಹಾಗೆ ನಮ್ಮೊಟ್ಟಿಗೆ ನರೇಂದ್ರ ಅವರಿದ್ದಾರೆ, ಆರ್ಥಿಕ ತಜ್ಞರು ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ನರೇಂದ್ರ ಅವರಿಗೆ ಭಾಳ ಆತ್ಮೀಯವಾದಂಥ ಸ್ವಾಗತ. ಹಾಗೆ ನಮ್ಮೊಟ್ಟಿಗೆ ಗಿರೀಶ್ MK ಇದ್ದಾರೆ, ಹೈಕೋರ್ಟ್ನ ನ್ಯಾಯವಾದಿಗಳು ಚರ್ಚೆಯಲ್ಲಿ. ನಮಸ್ಕಾರ ಗಿರೀಶ್ ಅವರಿಗೆ. ಮಲ್ಲಿಕಾರ್ಜುನಯ್ಯ ಅವರೇ, ನಿಮ್ಮಿಂದ ಶುರುವಾಗಲಿ. ಆರ್ ವಿ ಸ್ಟುಪಿಡ್? ಡೆಫಿನೆಟ್ಲಿ ಸರ್. ಇವತ್ತಿನ ಚರ್ಚೆಯನ್ನು ನಮ್ಮ 12ನೇ ಶತಮಾನದ ಅಲ್ಲಮರ ಒಂದು ವಚನದ ಮೂಲಕ ನಾವು ಆರಂಭ ಮಾಡೋಣ. ಅಲ್ಲಮರು ಆತ್ಮಸ್ವರೂಪವನ್ನು ಕನ್ನಡಿಗರಿಗೆ 12ನೇ ಶತಮಾನದಲ್ಲೇ ಬಡಿದೆಬ್ಬಿಸಿದಂಥ ಒಬ್ಬ ಸಾತ್ವಿಕ ಪುರುಷ. ನೀನೇನು ದೇವನೇ ಮತ್ತೇಕೆ ಸಲಹದಿರುವೆ ಸಲಹು, ಹಸಿವಾದಡೆ ಅನ್ನವ ನೀವೇ, ತೃಷೆಯಾದೊಡೆ ಉದಕವನ್ನೀಯುವೆ, ನಾ ದೇವನೆಯ ನೀ ದೇವನಲ್ಲ ಗುಹೇಶ್ವರ ಅಂತಕ್ಕಂಥ ಒಂದು ಅವತ್ತಿನ ಕಾಲದಲ್ಲೇ ಆತ್ಮಸ್ವರೂಪವನ್ನು ಬಡಿದೆಬ್ಬಿಸ್ತಕ್ಕಂಥ ಎಚ್ಚರಿಕೆ ವಚನದ ಮೂಲಕ ಕನ್ನಡ ನಾಡಿನಲ್ಲಿ ಸಂದೇಶ ಕೊಟ್ಟಂತಹ ಮಹಾಮಹಿಮ ಹುಟ್ಟಿದಂಥ ಒಂದು ನಾಡು ಇವತ್ತು ಭ್ರಷ್ಟಾಚಾರದ ಕೂಪಕ್ಕೆ ಬಿದ್ದುಬಿಟ್ಟು ಇವತ್ತು ಜನ ಯಾವ ಥರ ಇದ್ದಾರೆ ಅಂತಂದರೆ, ಇಡೀ ಕನ್ನಡ ನಾಡಿನ ಜನರನ್ನು ಇದು ನನಗೆ ಸಂಬಂಧಪಟ್ಟಿಲ್ವೇನೋ, ನಾನು ಒಬ್ಬ ಧ್ವನಿ ಎತ್ತಿದ್ರೆ ಇದು ಸರಿಯಾಗುತ್ತೇನೋ, ನನ್ನಿಂದಲೇ ಎಲ್ಲವೂ ಸರಿಯಾಗುತ್ತಾ, ನನಗೇನಾಗಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಗೆ ಇಲ್ಲಿಯವರೆಗೆ ಆಡಳಿತ ಮಾಡಿದಂಥ ರಾಜಕೀಯ ಪಕ್ಷಗಳು ಹಂತ ಹಂತವಾಗಿ ಜನತೆಯ ಮನಸ್ಥಿತಿಯನ್ನು ಇಲ್ಲಿಗೆ ತಂದಿದ್ದಾರೆ. ನಾವು ಸತತವಾಗಿ ಈಗ ನೆನ್ನೆನೋ ಇದ್ರ ಬಗ್ಗೆ ಸಾಕಷ್ಟು ಸುದೀರ್ಘವಾಗಿ 1 ಗಂಟೆ ಚರ್ಚೆ ಮಾಡಿದ್ದೀವಿ. ಇದು ಜನರ ಮಧ್ಯೆ ಹೇಗೆ ಅಂದರೆ, ಪಬ್ಲಿಕ್ ಮೆಮೊರಿ ಈಸ್ ವೆರಿ ಶಾರ್ಟ್. ಅಂದರೆ ಜನರ ಒಂದು ಏನಿದೆ ಆ ಶಕ್ತಿ ಇದೆಯಲ್ಲ, ಜ್ಞಾಪಕ ಶಕ್ತಿ, ಈಗ ಕೇಳ್ತಾರೆ, ಇನ್ನೊಂದು 2 ದಿನ ಆದಮೇಲೆ ಮರಿತಾರೆ. ಓಕೆ. ಹಾಗಾಗಿ ಇವತ್ತಿನ ಈ ಒಂದು ರೈಡ್ಗಳು ಸಹ ಒಂದು ಪೂರ್ವಾಗ್ರಹವಾಗಿ ಯಾವುದೋ ಕಡೆಗೆ ಜನರನ್ನ ಮನಸ್ಥಿತಿಯನ್ನು ಡೈವರ್ಟ್ ಮಾಡೋದಕ್ಕೋಸ್ಕರನೇ ಈ JCB ಪ್ರಣೀತವಾದಂಥ ವ್ಯವಸ್ಥೆಯಲ್ಲಿ ಇವತ್ತಿನ ಆಡಳಿತ ಪಕ್ಷ ಮಾಡಿಸ್ತಾ ಇದೆ ಅಂತಕ್ಕಂಥದ್ದು ಕರ್ನಾಟಕ ರಾಷ್ಟ್ರ ಸಮಿತಿಯ ಪಕ್ಷದ ನೇರವಾದಂಥ ಆರೋಪ. ಆರೋಪ ಅನ್ನೋದಕ್ಕಿಂತಲೂ ಸತ್ಯನೂ ಹೌದು. ಅದು ಇವತ್ತು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಒಂದು ರೀತಿಯ ಪೋಲರೈಸ್ ಆಗ್ತಕ್ಕಂಥ ಜನಾಭಿಪ್ರಾಯವನ್ನು ಒಂದು ಕಡೆ ಡೈವರ್ಟ್ ಮಾಡೋದಕ್ಕೆ ನಡೀತಾ ಇರ್ತಕ್ಕಂಥ ACB ದಾಳಿ. ಇದು ಯಾಕೆ ಇದನ್ನು ACB ದಾಳಿಯನ್ನು ಈ ಥರ ನಾನು ವಿಶ್ಲೇಷಣೆ ಮಾಡ್ತೀನಿ ಅಂತಂದರೆ, ನೆನ್ನೆನೇ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಅಂಕಿಅಂಶಗಳ ದಾಖಲಾತಿಗಳನ್ನು ಕೊಟ್ಟಿದ್ದೇನೆ. ಆದ್ರಿಂದ ಹೇಳ್ತಾ ಇದ್ದೀನಿ, ಇದು ದಾಳಿ
ಇದು ಇಂದಿನ ಯಾವ ದಾಳಿಗಳಾಗಿದ್ದಾವಲ್ಲ ಅದೇ ರೀತಿ ಯಥಾಸ್ಥಿತಿ ದಾಳಿಗಳಾಗ್ತಾ ಇದೆ. ಈಗ ನನಗೊಂದು ಕ್ಲಾರಿಫಿಕೇಶನ್ ಕೊಡಿ. ವಕೀಲರು ಕೂಡ ಅದೇ ಕ್ಲಾರಿಫಿಕೇಶನ್ ಬಯಸ್ತಾರೆ, ಜನ ಕೂಡ ಬಹುಶಃ ಕ್ಲಾರಿಫಿಕೇಶನ್ ಬಯಸ್ತಾರೆ. 1445 ಕೇಸಸ್ಗಳು ಅಂತ ತಾವಂದ್ರಿ, ಕನ್ವಿಕ್ಟ್ ಆಗಿರೋದು 3 ರಿಂದ 4 ಕೇಸಸ್ಗಳು ಮಾತ್ರ ಅಂತಂದ್ರಿ. ಇನ್ನು ಉಳಿದ ಕೇಸಸ್ಗಳು ಅಕ್ವಿಟ್ ಆಗಿದೆಯಾ, ಉಳಿದ ಕೇಸಸ್ಗಳು ಪೆಂಡಿಂಗ್ ಅಲ್ಲಿ ಇದೆಯಾ? ಒಂದು ಸರ್ಕಾರದ ಪರ್ಮಿಷನ್ ನಲ್ಲಿ ಕಾಯ್ತಾ ಕೊಳಿತಾ ಬಿದ್ದಿದ್ದಾವೆ. ಮುಖ್ಯಮಂತ್ರಿಗಳು ಇದರ ACBಯ ಒಂದು ಜುಟ್ಟನ್ನು ಹಿಡ್ಕೊಂಡಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಅವತ್ತಿನ ಕಾಲದಲ್ಲೇ ಮುಖ್ಯಮಂತ್ರಿಗಳಿಗೆ ಈ ಒಂದು ಪವರ್ನ ಕೊಟ್ಟು ಹೋಗಿದ್ದಾರೆ. ತನ್ನದೇ ಸರ್ಕಾರ, ತನ್ನದೇ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ವರ್ಗ, ಆಡಳಿತವೇ ನಂದಾಗಿದ್ದಾಗ ನಾನೇ ಭ್ರಷ್ಟಾಚಾರ ಮಾಡಿ ನಾನೇ ಅದಕ್ಕೆ ಪರ್ಮಿಷನ್ ಕೊಡೋ ಅಂತಕ್ಕಂಥ ಕೆಟ್ಟ ಪದ್ಧತಿ ಇಡೀ ಪ್ರಪಂಚದಲ್ಲೆಲ್ಲಾರ ಇದ್ರೆ ಅದು ಕರ್ನಾಟಕಕ್ಕೆ ಬಂದ್ಬಿಟ್ಟಿದೆ. ಹಾಗಾಗಿ ಇಷ್ಟೂ ಪ್ರಕರಣಗಳಿಗೆ ಮುಕ್ತಿಯನ್ನ ಯಾವತ್ತು ಸಿಕ್ಕುತ್ತೆ ಅಂತಂದ್ರೆ ಈ ACB ಸಂಪೂರ್ಣವಾಗಿ ತೊಲಗಬೇಕು. ಹಿಂದೆ ಯಾವ ಥರ ನಮ್ಮ ಲೋಕಾಯುಕ್ತಕ್ಕೆ ಸಂಪೂರ್ಣವಾದಂಥ ಅಧಿಕಾರ ಇತ್ತು, ಆ ಸಂಪೂರ್ಣ ಅಧಿಕಾರವನ್ನು ಲೋಕಾಯುಕ್ತಕ್ಕೆ ಕೊಡಬೇಕು. ನಾನು ನಿಮ್ಮ ವಾಹಿನಿಯ ಮುಖಾಂತರ ಕನ್ನಡ ನಾಡಿನ ಕನ್ನಡಿಗರ ಪರವಾಗಿ ಜನತಾದಳ, ಕಾಂಗ್ರೆಸ್ಸು, BJP ಮೂರೂ ಪಕ್ಷಗಳ ನಾಯಕರನ್ನು ಒಳಗೊಂಡಂತೆ ಇವತ್ತಿನ ಸರ್ಕಾರಕ್ಕೆ ಕನ್ನಡಿಗರ ಪರವಾಗಿ ಒಂದು ಚಾಲೆಂಜನ್ನು ಕೊಡ್ತೀನಿ. ಏನು ACBಯನ್ನು ರದ್ದುಗೊಳಿಸಿ ಲೋಕಾಯುಕ್ತವನ್ನು ಬಲಗೊಳಿಸ್ತೀವಿ ಅಂತ ಏನು ಇವರು ಪ್ರಣಾಳಿಕೆಗಳಲ್ಲಿ ಹೇಳಿದ್ರೋ ಅದರ ಪ್ರಕಾರ ACBಯನ್ನು ರದ್ದುಗೊಳಿಸಿ ಲೋಕಾಯುಕ್ತಕ್ಕೆ ಸಂಪೂರ್ಣ ಶಕ್ತಿಯನ್ನು ತುಂಬಲಿ, ವಿಷಲ್ ಬ್ಲೋಯರ್ ಆಕ್ಟ್ ಅನ್ನು ಜಾರಿಗೆ ತರಲಿ. ಕರ್ನಾಟಕದಲ್ಲಿರ್ತಕ್ಕಂಥ ಸಾಮಾಜಿಕ ಹೋರಾಟಗಾರರು ನಾಡು ನುಡಿ ಜಲದ ಬಗ್ಗೆ ಬಹಳ ಗಟ್ಟಿಯಾಗಿ ಧ್ವನಿ ಎತ್ತಕ್ಕಂಥ ಜನರಿಗೆ ಆ ಒಂದು ತಂಡಕ್ಕೆ ವಿಷಲ್ ಬ್ಲೋಯರ್ ಆಕ್ಟ್ ಪ್ರಕಾರ ಪ್ರೊಟೆಕ್ಷನ್ ಕೊಡ್ಲಿ. ಚಾಲೆಂಜ್ ಮಾಡ್ತೀನಿ, ಇಡೀ ಕರ್ನಾಟಕದಲ್ಲಿ 1 ವರ್ಷದಲ್ಲಿ ಈ ಎಲ್ಲ ಭ್ರಷ್ಟಾಚಾರಗಳು ಸಂಪೂರ್ಣ ಆಚೆಗೆ ಬರ್ತವೆ. ಈ ಕಳ್ಳರು, ಕಾಕರು, ಖದೀಮ್ರೆಲ್ಲ ಕಂಬಿ ಎಣಿಸ್ತಾರೆ. ಕರ್ನಾಟಕದ ಜನ RTIನ ಅಡಿಯಲ್ಲಿ ತಾವು ಪಡೆದುಕೊಂಡಿರುವ ದಾಖಲೆಗಳನ್ನ ತಾವು ನಮ್ಮ ಕ್ಯಾಮ್ರಾಗೆ ತೋರಿಸಿ. ಖಂಡಿತ ಸರ್, ನನಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡಿ. ಯು ವಿಲ್ ಹ್ಯಾವ್ 2 minutes ಆಫ್ ಟೈಮ್. ನಾನು ಆಮೇಲೆ ಹಿರಿಯರಿಬ್ಬರಿದ್ದಾರೆ, ಅವರಿಬ್ಬರಿಗೂ ಕೂಡ ಸಂಪೂರ್ಣವಾದಂಥ ಅವಕಾಶ ಮಾಡಿಕೊಡ್ತೀನಿ. ಪ್ಲೀಸ್ ಗಾಡ್ ಪೈನಿ ಗಾಡ್ ಮಾಡಿ. ಟೋಟಲ್ ನಂಬರ್ ಆಫ್ ರಿಜಿಸ್ಟರ್ಡ್ ಕೇಸಸ್ ಅಂತ ಇದೆ. ಓಕೆ, ನೋಡಿ, ಯಾರು ಬೇಕಾದ್ರೂ ನೋಡ್ಬೋದು. ಇಡೀ ರಾಜ್ಯದ ಜನ ನೋಡಿ 1445. zoom into it please. ಓಕೆ, 1445. ಇದರಲ್ಲಿ ಕನ್ವಿಕ್ಟ್ ಆಗಿರ್ತಕ್ಕಂಥದ್ದು ಕೇವಲ 3 ಜನಕ್ಕೆ ಮಾತ್ರ. ಓಕೆ, 3 ಕೇಸ್ಗಳು. ಒಂದು ನೆಕ್ಸ್ಟ್ ಎರಡನೇದು, ಇಡೀ ಕರ್ನಾಟಕದಲ್ಲಿ ACB ಇಯರ್ ವೈಸು ಏನು ಸ್ಪೆಂಡ್ ಮಾಡಿದೆ, ಅಲ್ಲ ಇದು ಏನು ದಾಖಲಾಗಿರ್ತಕ್ಕಂಥ ಕೇಸ್ಗಳು, ಕನ್ವಿಕ್ಷನ್ ಆಗಿರ್ತಕ್ಕಂಥ ಬ್ರೈಬರಿ ಮತ್ತು ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸಸ್ಗಳ ಬಗ್ಗೆ ದಾಖಲೆ, ಇದು RTI ಅಡಿ ಕೊಟ್ಟಂತ ದಾಖಲೆಗಳು. ಒಂದು. ಇನ್ನ ಮೂರನೇದು, ಆಂಟಿ ಕರಪ್ಷನ್ ACB ಅಂತಕ್ಕಂಥ ಒಂದು ಬಿಳಿ ಆನೆಗೆ ಇಲ್ಲಿಯವರೆಗೆ ಕರ್ನಾಟಕ ರಾಜ್ಯದ ಜನ ಕಷ್ಟಪಟ್ಟು ದುಡಿದು ಕಟ್ಟಿದಂತ ತೆರಿಗೆ ಹಣ ಯಾವ ರೀತಿ ಪೋಲಾಗಿದೆ ಅನ್ನೋದಕ್ಕೆ ನೋಡಿ, ಇಲ್ಲಿದೆ, ಕೋಟಿಗಳ ಲೆಕ್ಕದಲ್ಲಿದೆ. ಎಲ್ಲರೂ ನೋಡ್ಬೋದು. ಒಂದು ಕಡೆ ನಾವು ಕಟ್ಟಿದಂತ ತೆರಿಗೆ ಹಣ ಫುಲ್ ಜೂಮ್ ಇನ್ ಮಾಡ್ತಾರೆ, ಹಾಗೆ ಇಟ್ಕೊಳ್ಳಿ ಅದನ್ನು. ಒಂದು ಕಡೆ ಕರ್ನಾಟಕದ ಜನ ಕಟ್ಟಿದಂತ ತೆರಿಗೆಯನ್ನ ರಕ್ಷಣೆ ಮಾಡ್ತಕ್ಕಂತ ಇಂಥ ಒಂದು ಸಂಸ್ಥೆಗೆ ಮತ್ತೆ ಅದೇ ಕರ್ನಾಟಕದ ಜನತೆಯ ಬೆವರಿನ ತೆರಿಗೆ ಹಣ ಪೋಲಾಗಿದೆ. ಓಕೆ, ಡನ್. ಒಂದು ಕಡೆ ಬಹಳ ನೋವಿದೆ. ಈ ಎರಾಡಿಕೇಶನ್ ಅನ್ನೋದನ್ನ ನಾವು ಬಹಳ ಅಮೂಲಾಗ್ರವಾಗಿ ಚರ್ಚೆಗೆ ಒಳಪಡಿಸ್ಬೇಕಾಗ್ತದೆ. ಭ್ರಷ್ಟಾಚಾರ ಅಂತಕ್ಕಂಥದ್ದು ಒಂದು ರೀತಿ ಅದು ಕ್ಯಾಚಿ ಸಬ್ಜೆಕ್ಟ್ ಅಂತ ಕಾಣ್ತದೆ. ನಮ್ಮ ಹತ್ರ ಇರೋದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ನಾಟ್ ಎರಾಡಿಕೇಶನ್ ಆಫ್ ಪ್ರಿವೆನ್ಷನ್, ನಾಟ್ ಎರಾಡಿಕೇಶನ್ ಆಫ್ ಕರಪ್ಷನ್ ಆಕ್ಟ್. ಅರ್ಥ ಮಾಡ್ಕೊಳ್ಳಿ. ಸೊ ವಿ ಕ್ಯಾನ್ ಓನ್ಲಿ ಪ್ರಿವೆಂಟ್ ಬಟ್ ನಾಟ್ ಎರಾಡಿಕೇಟ್. ಎರಾಡಿಕೇಶನ್ಗೆ ಆಕ್ಟ್ ಮಾಡೋವಾಗ್ಲೇನೆ ಗೊತ್ತಾಗೋಗ್ಬಿಟ್ಟಿದೆ ಅವ್ರಿಗೆ. ಆಕ್ಟ್ ಮಾಡೋವಾಗಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಯು ಕ್ಯಾನ್ ಓನ್ಲಿ ಪ್ರಿವೆಂಟ್ ಅಂಡ್ ನಾಟ್ ಎರಾಡಿಕೇಟ್. ಅದಕ್ಕೆ ಆರ್ ವಿ ಸ್ಟುಪಿಡ್ ಅಂತ ಇವತ್ತು ಪ್ರಶ್ನೆ ಕೇಳ್ತಾ ಇರೋದು ನಾವು. ನಿನ್ನೆ ಆದಂಥ ರೇಡ್ಗಳು ಕೂಡ ಪ್ರಾಬಬ್ಲಿ ಐ ವಾಶ್. ನನಗೆ ಒಂದು ಉದಾಹರಣೆಯನ್ನು ನಾನು ಗಿರೀಶ್ ಅವರಿಗೆ ಹೇಳಿಬಿಟ್ಟು ನಿಮಗೆ ನಾನು ಪ್ರಶ್ನೆಯನ್ನು ಟಾಸ್ ಓವರ್ ಮಾಡ್ತೀನಿ. ಸರ್, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಬೆಂಗಳೂರಿನಲ್ಲಿದ್ದಂಥ ಆಯಕಟ್ಟಿನ ಪ್ರದೇಶದಲ್ಲಿದ್ದಂಥ ಒಂದು ಪಕ್ಷಕ್ಕೆ ಸೀಮಿತವಾಗಿದ್ದಂಥ ಎಂಜಿನಿಯರ್ ಆಗಿದ್ದಂಥ ಒಬ್ಬ ಮನುಷ್ಯ, ಆತನ ಮೇಲೆ 2018ರಲ್ಲಿ ರೇಡ್ ಆಯಿತು. ಬಹುಶಃ ರಾಜ್ಯ ಅಲ್ಲ ದೇಶ ತಿರುಗಿ ನೋಡ್ತು. ಕಾರಣ ಅವ್ರ ಮನೆಯಲ್ಲಿ ಸಿಕ್ಕಿದ್ದು ಇಷ್ಟು ಎತ್ತರದ ನೋಟುಗಳು,
ಅವ್ರ ಮನೆಯಲ್ಲಿ ಸಿಕ್ಕಿದ್ದು ಇಷ್ಟು ಚಿನ್ನಾಭರಣ, ಅವ್ರ ಮನೆಯಲ್ಲಿ ಸಿಕ್ಕಿದ್ದು ಮೂಟೆ 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 ಮೂಟೆಯಲ್ಲಿ ನೋಟುಗಳು. ಅದು ಡಿಮಾನಿಟೈಸೇಷನ್ ಆಗಿ ಜನರ ಹತ್ರ ದುಡ್ಡೇ ಇಲ್ಲ ಅನ್ನುವ ಸಂದರ್ಭದಲ್ಲಿ ಸಿಕ್ತಂಥದ್ದು. ಓಕೆ, ತಾವು ಕನ್ವಿಕ್ಷನ್ನ ಬಗ್ಗೆ ಕೇಳ್ತಾ ಇದ್ರಿ. ಯಾವ ಆ್ಯಂಗಲಿಂದ ನೋಡಿದ್ರೂ ನೇರವಾಗಿ ಕನ್ವಿಕ್ಟ್ ಆಗಬೇಕಾದಂಥ ಕೇಸು ಫ್ರಮ್ ಎವ್ರಿ ಪಾಸಿಬಲ್ ಆ್ಯಂಗಲ್. ಆತನ ಹತ್ರ 10-15 ಕೋಟಿಗಿಂತ ಹೆಚ್ಚು ದುಡ್ಡಿತ್ತು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎಂಟ್ರಿ ಕೊಡಬೇಕಾಗಿದ್ದಂಥ ಪ್ರಕರಣ ಅದು. ಆತನ ಹತ್ರ ಇನ್ಕಮ್ ಟ್ಯಾಕ್ಸ್ಗೆ ಪ್ರಾಬಬಲಿ ಪರಿಗಣನೆಗೆ ಬರದಷ್ಟು ದುಡ್ಡಿತ್ತು. IT ಡಿಪಾರ್ಟ್ಮೆಂಟು ಎಂಟ್ರಿ ಕೊಡಬೇಕಾಗಿದ್ದಂಥ ಪ್ರಕರಣ. ಆ ಮನುಷ್ಯ ಇವತ್ತು ಕರ್ನಾಟಕ ಸರ್ಕಾರದ ಒಂದು ಅತ್ಯಂತ ದೊಡ್ಡ ಇಲಾಖೆಯ ನಿರ್ದೇಶಕ. ಪ್ಲೀಸ್ ಲೆಟ್ ಮೀ ಟೆಲ್ ಯು ದಿಸ್ ಕ್ವೆಶ್ಚನ್, and that case is acquitted or pending, I don't know. Please tell me, Girish, or I want your answers on this. Nani first This is I will clarify certain issues. ದಯವಿಟ್ಟು ಕ್ಲಾರಿಟಿ ಕೊಡಿ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕ್ಲಾರಿಫಿಕೇಶನ್. ಕರ್ನಾಟಕದ ಜನತೆ ಅಥವಾ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಲೋಕಾಯುಕ್ತ ಆಕ್ಟ್ ಅನ್ನೋದು 1984ರಿಂದನೇ ಇದೆ. 1984ನಿಂದನೇ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೂ ರಾಜ್ಯ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಡೋ ಎಲ್ಲ ಅಧಿಕಾರಿಗಳು ಲೋಕಾಯುಕ್ತ ಆ್ಯಕ್ಟ್ ಪರ್ವಿಗೆ ಬರ್ತಾಯಿದ್ರು. ಇಲ್ಲಿ ಕೆಲವೊಂದು ಅಧಿಕಾರಿಗಳು ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಾರಲ್ಲ, ಸೆಂಟ್ರಲ್ ಗೌರ್ಮೆಂಟಿಂದ ಇಲ್ಲಿಗೆ ಬಂದಾಗ ಅವ್ರ ಮೇಲೆ ರಾಜ್ಯ ಸರ್ಕಾರಕ್ಕೆ ಕಂಟ್ರೋಲ್ ಇರಲ್ಲ. ಅವ್ರದ್ದು ಮತ್ತೆ ಅಲ್ಲಿ ಅಥಾರಿಟಿ ಬಂದು ಸೆಂಟ್ರಲ್ ಗೌರ್ಮೆಂಟ್ ಆಗುತ್ತೆ. CBI ಬರಬೇಕಾಗುತ್ತೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಬರಬೇಕಾಗುತ್ತೆ. ನೀವು ಹೇಳಿದ್ರಿ ಕಂತೆ ನೋಟ್ ಸಿಕ್ತು ಅಂದ ತಕ್ಷಣ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಒಳಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬರಬೇಕಿತ್ತು, ಮತ್ತು IT ಡಿಪಾರ್ಟ್ಮೆಂಟ್ ಬರಬೇಕಿತ್ತು. ಇದು ಅದಕ್ಕೆ ಹೇಳಿದೆ ಸ್ಟೇಟು ಆ್ಯಂಡ್ ಸೆಂಟ್ರಲ್. ಹೌದು, ಒಪ್ಕೋತೀನಿ. ಓಕೆ, ಸ್ಟೇಟಲ್ಲಿ ಏನಿತ್ತು, ಲೋಕಾಯುಕ್ತ ಆ್ಯಕ್ಟು ಬಲವಾಗಿ ಇತ್ತು. ಅಂದರೆ ಲೋಕಾಯುಕ್ತಕ್ಕೆ ಕ್ರಿಮಿನಲ್ ಪವರ್ಸ್ ಇಲ್ಲ, ಕೇವಲ ಸಿವಿಲ್ ಪವರ್ಸ್ ಮಾತ್ರ ಕೊಟ್ಟಿದ್ದು. ಆದರೆ ಕಿತ್ತಾಕಿದ್ರು ಅಲ್ಲಲ್ಲ, ಹೇಳ್ತೀನಿ ಒಂದು ನಿಮಿಷ. ಕಿತ್ತಿದ ಆಮೇಲೆ 2016ರಲ್ಲಿ, ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂದರೆ ಪೊಲೀಸ್ ವಿಂಗಲ್ಲಿ, ಲೋಕಾಯುಕ್ತದಲ್ಲಿರೋ ಪೊಲೀಸ್ ವಿಂಗಿಗೆ ಇನ್ವೆಸ್ಟಿಗೇಷನ್ ಅಂದರೆ ಅಂಡರ್ ಸೆಕ್ಷನ್ 17 ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಒಳಗೆ ಪವರ್ ಕೊಡ್ತಾರೆ. ಆವಾಗ ಲೋಕಾಯುಕ್ತ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಬ್ಬ ಲೋಕಾಯುಕ್ತ ಅಧಿಕಾರಿಗೆ ಟ್ರ್ಯಾಪ್ ಮಾಡೋದು, ಇವೆಲ್ಲ ಅಧಿಕಾರಗಳು ಲೋಕಾಯುಕ್ತಕ್ಕೆ ಕೊಟ್ಟಿದ್ರು. ರೈಟ್. ಅಲ್ಲಿ ಓವರ್ಲ್ಯಾಪ್ ಆಗ್ತಾ ಇದೆ. ಪೊಲೀಸಲ್ಲೇ ಓವರ್ಲ್ಯಾಪಿಂಗ್ ಪವರ್ಸ್ ಆಗ್ತಾ ಇರೋದ್ರಿಂದ ಅವರು ಲೋಕಾಯುಕ್ತಕ್ಕೆ ಹೋಗಿರೋರೆಲ್ಲ ಡೆಪ್ಯೂಟ್ ಆಗಿರೋರು ಪೊಲೀಸ್ ಡಿಪಾರ್ಟ್ಮೆಂಟಿಂದ. ಅದಕ್ಕೇನು ಮಾಡಿದ್ರು, 2016ರಲ್ಲಿ DG ಮತ್ತು IGP ಅವರು ರೆಕಮೆಂಡ್ ಮಾಡಿದ್ರು ಅಂತ ಹೇಳಿ ಆ್ಯಂಟಿ ಕರಪ್ಷನ್ ಬ್ಯೂರೋನ ಎಸ್ಟಾಬ್ಲಿಷ್ ಮಾಡಿ 5-6 ಝೋನ್ ಮಾಡಿದರು. ಬೆಂಗಳೂರು, ಸೆಂಟ್ರಲ್ಲು, ಈ ಥರ ಝೋನ್ ಮಾಡಿ ಅಲ್ಲಲ್ಲಿ ಅಧಿಕಾರಿಗಳನ್ನ ಕೂರಿಸಿ ಏನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಏನು ಅಫೆನ್ಸಸ್ ಬರುತ್ತೆ, ಈ 7ಇಂದ ಸ್ಟಾರ್ಟ್ ಆಗುತ್ತೆ, 7, 8, 9, 10, 11, 13ವರೆಗೂ. ನೆನ್ನೆದೆಲ್ಲ ಕ್ಲಿಯರ್ ಕೇಸು 13E ಒಳಗೆ ಬಂದ್ಬಿಡುತ್ತೆ. ಡಿಸ್ಪ್ರಪೋರ್ಷನೇಟ್. ಇಷ್ಟೇ ಸಿಂಪಲ್. ಯಾವುದೇ ಸರ್ಕಾರದ ನೌಕರಿಗೆ ಸೇರಿದಾಗ ಪ್ರತಿ ವರ್ಷ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಸ್ಟೇಟ್ಮೆಂಟ್ನ ಇಲಾಖಾ ಮುಖ್ಯಸ್ಥರಿಗೆ ಕೊಡಲೇಬೇಕು, ಡಿಕ್ಲೇರ್ ಮಾಡಲೇಬೇಕು. ಅವರು ಕೊಟ್ಟಿರೋದಕ್ಕಿಂತ ಹೆಚ್ಚಿಗೆ ಸಿಕ್ಕರೆ ಅದು ಡಿಸ್ಪ್ರಪೋರ್ಷನೇಟ್ ಅಂತಾನೆ ಅರ್ಥ. ಸೊ ಅದ್ರ ಮೇಲೆ 13E ಕ್ಲಿಯರಾಗಿ ಅಪ್ಲೈ ಆಗುತ್ತೆ. FIR ಹಾಕ್ಬಿಡ್ತಾರೆ. ಅಥವಾ ಏನಾಗುತ್ತೆ, 2 ಥರ ಆಗುತ್ತೆ. ಒಂದು ಕ್ರಿಮಿನಲ್ ಆ್ಯಂಗಲ್, ಇನ್ನೊಂದು ಡಿಪಾರ್ಟ್ಮೆಂಟಲ್ ಆ್ಯಂಗಲ್. ರೈಟ್. ಕ್ರಿಮಿನಲ್ ಆ್ಯಂಗಲಲ್ಲಿ ಏನಾಗುತ್ತೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ಗಳಿಗೆ ಸ್ಪೆಷಲ್ ಕೋರ್ಟ್ಸ್ ಹ್ಯಾವ್ ಬೀನ್ ಎಸ್ಟಾಬ್ಲಿಷ್ಡ್. ಸ್ಪೆಷಲ್ ಕೋರ್ಟ್ಸ್ ಅಂದರೆ ಈ ಥರ ಸಮಸ್ಯೆಗಳಂದರೆ ಈ ಥರ ಅಫೆನ್ಸಸ್ನ ಡಿಸ್ಚಾರ್ಜ್ ಮಾಡೋಕ್ಕೆ ಸ್ಪೆಷಲ್ ಕೋರ್ಟ್ಸ್. ರೈಟ್. ನಮ್ಮ ದೇಶದಲ್ಲಿ ವಿಪರ್ಯಾಸ ಏನಾಗುತ್ತೆ ಅಂದರೆ ಜುಡಿಷಿಯರಿಗೆ ಯಾವಾಗಲೂ ಬರ್ಡನ್ ಜಾಸ್ತಿ. ಇವರು ಸ್ಪೆಷಲ್ ಕೋರ್ಟ್ನ ಎಸ್ಟಾಬ್ಲಿಷ್ ಮಾಡಿ ಅಂದರೆ ಇರೋ ಸೆಷನ್ಸ್ ಜಡ್ಜ್ ಕೋರ್ಟ್ನೇ ಸ್ಪೆಷಲ್ ಕೋರ್ಟ್ ಆಗಿ ಡೆಸಿಗ್ನೇಟ್ ಮಾಡಿಬಿಡ್ತಾರೆ. ಅಲ್ಲಿ ಭಾರ ಜಾಸ್ತಿ ಆಗುತ್ತೆ. ಆವಾಗ ಏನಾಗುತ್ತೆ, ಇವ್ರು ಪ್ರಾಸಿಕ್ಯೂಷನ್ಗೆ ಪವರ್ ಕೊಡಲ್ಲ ಬೇಗ. ಅಂದರೆ 197 CRPC ಒಳಗೆ ಇವ್ರು ಆರ್ಡರ್ ಮಾಡ್ಬೇಕು ಸರ್ಕಾರದವರು, ಆಮೇಲೆ ಚಾರ್ಜ್ ಶೀಟ್ ಹಾಕಬೇಕು. ಸೊ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಒಳಗೆ ಒಂದು ಕೇಸ್ ಹೋಗುತ್ತೆ, ಇನ್ನೊಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ. ಪ್ಯೂರ್ಲಿ ಗೌರ್ಮೆಂಟ್ ಸರ್ವೆಂಟ್ ಆದರೆ ಲೋಕಾಯುಕ್ತ ಈಸ್ ಹ್ಯಾವಿಂಗ್ ಎ ಪವರ್ ಟು ಇನಿಷಿಯೇಟ್ ಎನ್ಕ್ವೈರಿ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇನಿಷಿಯೇಟ್ ಮಾಡಬೇಕು. ಅವರು ತಪ್ಪಿತಸ್ಥರಾದರೆ ಅವರು ರಿಪೋರ್ಟ್ ಕೊಡ್ತಾರೆ,
ಆಮೇಲೆ ಸರ್ಕಾರ ತೀರ್ಮಾನ ತಗೊಂಡು ಅವ್ರನ್ನ ಕೆಲಸದಲ್ಲಿ ಮುಂದುವರಿಸಬೇಕೋ ಬೇಡವೋ ಅಂತ ಅದು ಆಗುತ್ತೆ. ಈ ಕ್ರಿಮಿನಲ್ ಪ್ರೊಸೀಜರ್ ಇದ್ರೊಳಗೆ ಹೋದರೆ 13 ಏನು ಮಾಡಿಬಿಟ್ರು, ಅರ್ಲಿಯರ್ 2014ವರೆಗೂ ಮಿನಿಮಮ್ 1 year ಇತ್ತು, ಅದನ್ನು ಎಕ್ಸ್ಟೆಂಡ್ ಮಾಡಿದ್ರು, ಅಮೆಂಡ್ಮೆಂಟ್ ಮಾಡಿ 4 years to 10 years ಇದೆ ಇವಾಗ ಪನಿಷ್ಮೆಂಟ್ ಆದರೆ ಹೈಯರ್ ಪನಿಷ್ಮೆಂಟೇ ಆಗುತ್ತೆ. ಒಂದು ಆ್ಯಂಗಲ್ಲು. ಇನ್ನೊಂದು ಡಿಪಾರ್ಟ್ಮೆಂಟಲ್ ಆ್ಯಂಗಲ್. ಇಲ್ಲೂ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನ ಸರ್ಕಾರದವರು ಲೋಕಾಯುಕ್ತಕ್ಕೆ ಡೆಸಿಗ್ನೇಟ್ ಮಾಡಬೇಕು. ಇವೆಲ್ಲ ಬೇಗ ಮಾಡಬೇಕು. ಅವು ಏನಾಗ್ತವೆ, ಫೈಲ್ಗಳು ಎಲ್ಲೋ ಹೋಗಿ ಕುತ್ಕೊಂಡ್ಬಿಡ್ತವೆ. ಆಮೇಲೆ ಇನ್ನೊಂದು ವಿಚಾರ ಕ್ಲಾರಿಫೈ ಮಾಡಿಬಿಡ್ತೀನಿ. ACB ಬಗ್ಗೆ ಹೇಳಿದರು. 12ನೇ ತಾರೀಕು ಹೈಕೋರ್ಟಲ್ಲಿ ಅಗೇನ್ ದಟ್ ಕೇಸ್ ಈಸ್ ಕಮಿಂಗ್ ಅಪ್ ಫಾರ್ ಫೈನಲ್ ಅಡ್ಜುಡಿಕೇಶನ್. ACB ಮಾಡಿದ್ದು ಸರಿನಾ ತಪ್ಪ ಅಂತಂತೇಳಿ ಇಟ್ ಹ್ಯಾಸ್ ಬಿನ್ ಚಾಲೆಂಜ್. ಇಟ್ ಈಸ್ ಸಬ್ಜುಡೈಸ್ ಬಿಫೋರ್ ದಿ Honorable High Court of Karnataka. So, ACB ಆ ಜಜ್ಮೆಂಟ್ ಬಂದ ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ACB ರದ್ದು ಆಗ್ಬೋದು ಅಥವಾ ACB ಕಂಟಿನ್ಯೂ ಆಗ್ಬೋದು, ಇಲ್ಲ ಹಳೆ ಏನು ಹಿಂದಿನ ಪರಿಸ್ಥಿತಿ ಇತ್ತು ಅದೇ ಮುಂದುವರಿಬೋದು. ಬಟ್ ಅದೇ ಹೇಳಿದ್ನಲ್ಲ, ನೀವು ಹೇಳ್ದಂಗೆ ಇಟ್ ಈಸ್ ಓನ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಓನ್ಲಿ, ಎರಾಡಿಕೇಶನ್ ಅಲ್ಲ. ಆದರೆ ಅಫೆನ್ಸ್ ಈಸ್ ವೆರಿ ಗ್ರೇವ್ ಇನ್ ನೇಚರ್. ವೆರಿ ಟ್ರೂ. ಅದನ್ನ ಏನಾಗುತ್ತೆ, ಪೊಲೀಸ್ ಏಜೆನ್ಸಿಯವರು ಕಾರ್ಯವೈಖರಿ ಅಂದರೆ ಸರಿಯಾಗಿ ಮಾಡಬೇಕಾಗುತ್ತೆ. ಈ ACBಯ ಸಂಸ್ಥಾಪನೆಯಲ್ಲೇ ಕೊರತೆಗಳು ಮತ್ತು ಪ್ರಶ್ನೆಗಳ ಬಗ್ಗೆ ನಾವು ಬಹಳ ಸಲ ಮಾತಾಡಿದ್ದೀವಿ. ದಟ್ಸ್ ವೈ ಅದು 12ನೇ ತಾರೀಕು ಡಿಸಿಷನ್ ಬರುತ್ತೆ. ವೆರಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ACB, ವೆದರ್ ಇಟ್ ಈಸ್ ಲೀಗಲ್, ಐ ಮೀನ್ ಕಾನ್ಸ್ಟಿಟ್ಯೂಷನ್, ವೆರಿ ಫೌಂಡೇಶನ್ ಆಫ್ ACB ಈಸ್ ಅಂಡರ್ ಚಾಲೆಂಜ್ ನೌ. ಎಕ್ಸಾಕ್ಟ್ಲಿ, ಅಂಡ್ ದಟ್ ಈಸ್ ಅಂಡರ್ ಚಾಲೆಂಜ್. ಅಂಡ್ ನೀವು ಹೇಳ್ದಂಗೆ 12ನೇ ತಾರೀಕು ಬರ್ತಾ ಇದೆ. ದಟ್ಸ್ ಆಫ್ಟರ್ 6 years ಆಫ್ಟರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್. ಅಲ್ಲ, ಅದು ಕೋರ್ಟ್ಗಳಲ್ಲಿ ಗೊತ್ತಾಗ. ಐ ಆಮ್ ನಾಟ್ ಸಬ್ಜುಡೈಸಿಂಗ್ ದಿ ಕೋರ್ಟ್, ವಿತ್ ಲಾಟ್ ಆಫ್ ರೆಸ್ಪೆಕ್ಟ್ ಟು ದಿ ಕೋರ್ಟ್. ಐ ಆಮ್ ನಾಟ್ ಸಬ್ಜುಡೈಸಿಂಗ್, ಆಯ್ತಾ? ನಾನು ಕೇಳ್ತಾ ಇಲ್ಲ, ಆದ್ರೆ ಬರ್ತಾ ಇದೆಯಲ್ಲ ಫೈನಲಿ. ಅಲ್ಲ, ACB ಫೈನಲಿ ಬರ್ತಿದೆಯಲ್ಲ ಅಂತ ನಾನು ಕೇಳ್ತೀನಿ. ಅದು ಇನ್ನೊಂದೇನಾಗುತ್ತೆ, ACB ಕಮ್ಸ್ ಅಂಡರ್ DPR. ಹೌದು, DPR ಕಮ್ಸ್ ಅಂಡರ್ ಹಾನರಬಲ್ ಚೀಫ್ ಮಿನಿಸ್ಟರ್. ಎಸ್, ಅಬ್ಸಲ್ಯೂಟ್ಲಿ. ಸೊ ಅಲ್ಲಿ ಏನಾಗಬೇಕು, ಈಗ ಉದಾಹರಣೆಗೆ ಆಥರೈಸೇಷನ್ ಕೊಡುವಾಗ ಇದೆಲ್ಲ ಫಾಸ್ಟ್ ಆಗಾದ್ರೆ ಇವ್ರ ಮೇಲೆ ಪ್ರಾಸಿಕ್ಯೂಷನ್ ಬೇಗ ಆಗುತ್ತೆ. ರೈಟ್ ಸರ್. ಸೊ ಹಾಗೆ ರಿಸಲ್ಟ್ಗಳಿಗೆ ಬೇಗ ಕಾಯ್ಬೋದು. ನರೇಂದ್ರ ಅವರೇ, ನಿಮ್ಮ ರಿಯಾಕ್ಷನ್ ದಯವಿಟ್ಟು. ಸರ್, ನಂದು ಇವರು ಪೊಲಿಟಿಕಲ್ ಪಾರ್ಟಿ ಆ್ಯಂಗಲ್ ಇಂದ ಹೇಳಿದ್ದಾರೆ, ವಿಚ್ ಇಸ್ ವೆರಿ ವ್ಯಾಲಿಡ್. ಡಾಟಾ ಈಸ್ ಆಕ್ಚುಲಿ ಮೋರ್ ದಾನ್ ಎ ಪೊಲಿಟಿಕಲ್ ಪಾರ್ಟಿ ಆಂಗಲ್, ಆಸ್ ಅ ಸೋಷಿಯಲ್ ಆಕ್ಟಿವಿಸ್ಟ್ ಹೇಳಿದ್ದಾರೆ. ಆಮೇಲೆ ಬಹಳ ಮಾಹಿತಿ ಕೊಟ್ಟಿದ್ದಾರೆ, ಇವರು ಪ್ರೊಸೆಸ್ ಹೇಳಿದ್ದಾರೆ. ಸೊ ನಾನು ನನ್ನ ವಿಶ್ಲೇಷಣೆ, ನನ್ನ ಚೌಕಟ್ಟಲ್ಲಿ ಪ್ಲೀಸ್ ದಯವಿಟ್ಟು ನನಗೆ ನಿಮ್ಮ ಎಕಾನಮಿ ಚೌಕಟ್ಟು ಬೇಕೇ ಬೇಕು ಇವಾಗ. ಇದು 2-3 ಹಂತದಲ್ಲಿ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ ಚಂದನ್ ಅವರೇ. ಪ್ಲೀಸ್. ಒಂದು, ನಾವು ಇಷ್ಟು ವರ್ಷ ನೋಡ್ಕೊಂಡು ಬಂದಿರೋದು, ನೀವು ಹೇಳಿದ್ರಿ ಪ್ರಿವೆನ್ಷನ್, ಇರಾಡಿಕೇಶನ್ ಅಲ್ಲ ಅಂತ, ಈ ಪಾವರ್ಟಿ ಥರ. ಸೊ ನಮ್ಮದು ಯಾವುದೋ ಕಾಲದಲ್ಲಿ, ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಆರ್ಕೇಯಿಕ್ ಲಾಸ್. ಕರೆಕ್ಟ್. ಸೊ ನಾವು ನಾನು ಇಷ್ಟು ವರ್ಷ ನೋಡ್ಕೊಂಡು ಬಂದಿರೋದು, ಇಟ್ಸ್ ಅ ಸಿಸ್ಟಮಿಕ್ ಫೇಲ್ಯೂರ್. ಕರೆಕ್ಟ್. ಸೊ ಇದು ಈಗ ACB ದಾಳಿ ಆಯಿತು, ಸರಿ, ಎಲ್ಲರೂ ನೋಡ್ತೀವಿ, ಇವ್ರು ಹೇಳಿದ್ರು ಪಬ್ಲಿಕ್ ಮೆಮೊರಿ ಶಾರ್ಟ್ ಲಿವ್ಡ್. ಅಬ್ಸಲ್ಯೂಟ್ಲಿ ರೈಟ್. ಕನ್ವಿಕ್ಷನ್ ರೇಟ್. ಬಟ್ ನಾವು ಏನು ನೋಡ್ಬೇಕಂತಂದರೆ, ನಾವು ಡ್ಯೂ ಪ್ರೋಸೆಸ್ ಆಫ್ ಲಾಗೆ ಬೆಲೆ ಕೊಡ್ತಿರೋ ದೇಶ ಮತ್ತು ಕೋರ್ಟ್ಗಳು. ಸೊ ಯಾರೋ ಒಬ್ಬ ಕಣ್ಣೆದುರುಗೇನೆ 100 ಜನ ಕೊಂದ. ಸೊ ಅವನನ್ನು ಗಲ್ಲಿಗೇರ್ಸೋಕ್ಕೆ ವಿ ಟುಕ್ ಮೋರ್ ದೆನ್ 10 years ಆ್ಯಂಡ್ ಸ್ಪೆಂಟ್ hundreds of crores. ಇದು ಇವತ್ತು 120 ಕೋಟಿ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಡ್ಯೂ ಪ್ರೋಸೆಸ್ ಆಫ್ ಲಾಗೆ ನಾವು ತಲೆ ಬಗ್ಗಿರೋದ್ರಿಂದ, ಸೊ ನಾವೇನು ಬೆಂಜಮಿನ್ ಫ್ರಾಂಕ್ಲಿನ್ ಹೇಳಿದಾಗಿಂದ 100 ಗಿಲ್ಟಿ ಕ್ಯಾನ್ ಬಿ ಅಕ್ವಿಟೆಡ್, ಬಟ್ 1 ಇನ್ನೋಸೆಂಟ್ ಪರ್ಸನ್ ಕೆನಾಟ್ ಬಿ ಕನ್ವಿಕ್ಟೆಡ್. ಸೊ ಇಲ್ಲೇನಾಗುತ್ತೆ, ಈಗ ಪ್ರೊಸೀಜರಲ್ ಲ್ಯಾಪ್ಸಸ್ಸು, ಪ್ರೊಸೀಜರಲ್ ಇಶ್ಯೂಸು, ಓವರ್ಲ್ಯಾಪಿಂಗ್ ಇಶ್ಯೂಸು. ಈಗ 2016 ನಾವು ಲೋಕಾಯುಕ್ತದಿಂದ ಏನು ನಾವು ACB ಮಾಡ್ಕೊಂಡ್ವಿ, ಸೊ ಇದೇ ದೊಡ್ಡ ಆಮೇಲೆ ನಾನು ಯಾವಾಗಲೂ ಹೇಳೋದೇನೆಂದರೆ, ಎಲ್ಲ ಸಂಸ್ಥೆಯಲ್ಲೂ ಒಳ್ಳೆಯವರಿದ್ದಾರೆ, ಬ್ಲ್ಯಾಕ್ ಶೀಪ್ ಎಲ್ಲ ಕಡೆಯೂ ಇದೆ. ಇದೇ ಮಿಸ್ಟರ್ ಆನರಬಲ್ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಏನು ಹೇಳ್ತಾರೆ, ಅವರು ಬೇಕಾದಷ್ಟು ಲೆಕ್ಚರ್ ಸೀರೀಸು ಅಥವಾ ಪರ್ಸನಲ್ ಇಂಟ್ರಾಕ್ಷನಲ್ಲಿ ಕನ್ವಿಕ್ಷನ್ ರೇಟ್ ಅವರಿದ್ದಾಗಲೂ 25% ಅಂತ ಹೇಳ್ತಿದ್ದಾರೆ ಅವರು. ಸೊ 20 to 25% ಕನ್ವಿಕ್ಷನ್ ರೇಟ್ ಈಸ್ ವೆರಿ ಕಾಮನ್. ಏನಕ್ಕೆ ಅಂದರೆ, ನಮ್ಮ ಕಾನೂನು ಚೌಕಟ್ಟಲ್ಲಿ ಇದನ್ನು ಯಾವುದೋ ಒಂದು ಆ್ಯಕ್ಟ್ ಪ್ರಕಾರ ಅಥವಾ ಒಂದು ಕವನೆಂಟ್ ಪ್ರಕಾರ ತಪ್ಪಿಸ್ಕೊಳ್ಳೋದು ಬಹಳ ಸುಲಭ. ವೈ ಇಸ್ ದಟ್ ಇಟ್ ಇಸ್ ಸೋ ಕಾಮನ್? ಅದೇ ನಾನು ಹೇಳ್ತಾ ಇರೋದು. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ವೀಕ್ ಇನ್ ಇದಕ್ಕೆ ನಮ್ಗೆ ಕೇಪಬಿಲಿಟಿ ಇದೆಯಾ, ಕಾಂಪಿಟೆನ್ಸಿ ಇದೆಯಾ, ನಾನು ಮಾತಾಡ್ತಿದ್ದೆ ಗಿರೀಶ್ ಅವ್ರ ಹತ್ರ ಅಲ್ಲಿ. ಸೊ ಈ ಕ್ರೈಮು ಸಫಿಸ್ಟಿಕೇಶನ್ ಜಾಸ್ತಿ ಆಗ್ತಾ ಇದೆ. ಎಕನಾಮಿಕ್ ಅಫೆನ್ಸಸ್ಸು ನಮ್ಮ ಪೊಲೀಸವರು ಅಥವಾ ACB ಅವ್ರಿಗೆ ಇದಕ್ಕೆ ಕಾಂಪಿಟೆನ್ಸ್ ಇದೆಯಾ,
ಸೊ ಈಗ ನಾವು ನೋಡಿದ್ವಿ, ಈಗ ಒಂದು ಹೋದ ವರ್ಷ 2 ವರ್ಷದ ಹಿಂದೆ ಬ್ರಿಡ್ಜ್ ಆಚೆಯಿಂದ ರಾಜಾಜಿನಗರ ಹತ್ರ ನೋಟ್ ಕಂತೆಗಳು ಬಿಸಾಕ್ಲವ. ಸೊ ಏನಾಯಿತು? ಸೊ ಎವಿಡೆನ್ಸ್ ಮೊನ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ, ಎವಿಡೆನ್ಸ್ ಇಸ್ ದಿ ಸಿನ್ ಕಾನ್ ನನ್ ಆಫ್ ಫಾರ್ ಎನಿ ಕೇಸ್ ಫಾರ್ ಡಿಸಿಷನ್. ಬೆಂಗಳೂರಿನ ಯಶವಂತಪುರದ ಒಬ್ಬ IAS ಆಫೀಸರ್ ಮನೆಯೊಳಗೆ ರೂಮಿನೊಳಗೆ ಕರೆಕ್ಟ್ 8 ಮೂಟೆಯಷ್ಟು ನೋಟು ಸಿಕ್ತು. ಹೌದು, 100 ಪೋರ್ನೋಗ್ರಫಿ CD ಸಿಕ್ತು. ಕರೆಕ್ಟ್. ನನ್ನ ಹೆಸರು ಮರ್ತು ಬಿಟ್ಟೆ, ಜ್ಞಾಪಕ ಇದೆ, ನಾನು ಹೇಳಕ್ಕೆ ಇಷ್ಟಪಡಲ್ಲ, ನನ್ನ ಬಾಯಿ ಹೊಲ್ಸ್ ಮಾಡ್ಕೊಳ್ಳಲ್ಲ ಹೆಸರು. ಆಯ್ತಾ, ಏನಾಯ್ತು? ಆ ಮನುಷ್ಯ ಇವತ್ತು ಕರ್ನಾಟಕ ಸರ್ಕಾರದ ಅತ್ಯಂತ ದೊಡ್ಡ ಮಂಡಳಿಯೊಂದರ ಇಲಾಖೆಯೊಂದರ ಕೇಂದ್ರಾಡಳಿತ ಪ್ರದೇಶದಲ್ಲಿದ್ದಾರೆ, ಕೇಂದ್ರ ಸ್ಥಾನದಲ್ಲಿದ್ದಾರೆ. ಸೊ ಕೇಳಬೇಕಾಗಿರೋದು, ಆರ್ ವಿ ಸ್ಟುಪಿಡ್ ಎನಫ್ ಟು ಬಿಲೀವ್ ದಟ್ ಹಿ ಇಸ್ ನಾಟ್ ಕರಪ್ಟ್? ಆ 4 ಮೂಟೆ ನೋಟ್ ಸಿಕ್ಕಿದ್ದು ನಾವು ವಿಡಿಯೋ ನೋಡಿದ್ದು ಸುಳ್ಳ? ಕಂತೆ 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 ಬಿಸಾಕಿದ್ರು ಸ್ಟಾಲ್ಡ್ ಲೈಕ್ ದಿಸ್ ರೂಮಲ್ಲಿ, ಯಶವಂತಪುರದ ಮಾಲ್ ಪಕ್ಕದಲ್ಲಿರುವಂಥ ಅಪಾರ್ಟ್ಮೆಂಟ್ನಲ್ಲಿ. ಹೌದು, ನಾವು ನೋಡಿದ್ದು ಸುಳ್ಳ ಅಥವಾ ಚಿನ್ನಾಭರಣ? ಓ, ಐ ರಿಮೆಂಬರ್, ಚಿನ್ನಾಭರಣದ ಇಷ್ಟು ರಸೀದಿಗಳು ಅವ್ರ ಮನೇಲಿ ಸಿಕ್ತು. ಹೋಗಿ ನೋಡಿದಾಗ ಗೊತ್ತಾಯಿತು, he has purchased not less than 10 kgs of gold ಅಂತ. ಅದು ಸುಳ್ಳ? ಅದು ಲೀಗಲಿ ಅದನ್ನು ಸಂಪಾದಿಸಿ ಪಾಪ ಮನೇಲಿಡಕ್ಕೆ ಜಾಗ ಇಲ್ಲ ಅಂತ ಅಷ್ಟು ನೋಟ್ ಇಟ್ಟಿದ್ರ? ಅಷ್ಟು ನೋಟ್ ಇಡಬಹುದಾ? ಅದೇ ಈಗ ಚಂದನ್ ಅವರಿಗೆ ನೋಡಿ ಸರ್, ಅಲ್ಲ, ನೀವು 25% ಅಂತಂದ್ರಿ ಕನ್ವೆನ್ಷನ್ ರೇಟ್. ACB ನ ಒಂದು ಉದಾಹರಣೆ ಕೊಟ್ಟೆ ನಾನು ಇವಾಗ. ಹೌದು, ಗಿರೀಶ್ ಅವರು ಬಹಳ ಬ್ಯೂಟಿಫುಲ್ ಆಗಿ PC ಆಕ್ಟ್ನ ಸೆಕ್ಷನ್ 7 ಇಂದ 13E ತನಕ ಅದ್ಭುತವಾಗಿ ನಮಗೆ ಮಾಹಿತಿ ಕೊಟ್ಟರು. ಲೀಗಲ್ ಆಸ್ಪೆಕ್ಟ್ ಕೊಟ್ಟರು, ಟೆಕ್ನಿಕಲ್ ಆಸ್ಪೆಕ್ಟ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹಿಮ್, ಗಿರೀಶ್ ಅವರೇ. ಆದರೆ ಎಲ್ಲ ಇದೆ, FIR ಆಗುತ್ತೆ. ಬಟ್ ಭ್ರಷ್ಟಾಚಾರ ಹ್ಯಾಸ್ ಬಿಕಮ್ ಎ ವೆರಿ ಸ್ಮಾಲ್ ಇಶ್ಯೂ ಇವನ್ ಇನ್ ದಿ ಪಬ್ಲಿಕ್ ಡೊಮೇನ್ ಟುಡೇ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅವನು ಯಾವನೋ ಲಂಚ ತಗತಾನೆ ಅಂದರೆ ಇಟ್ ಹ್ಯಾಸ್ ಬಿಕಮ್ ಕಾಮನ್. ಅದೇ ವಿ ಹ್ಯಾವ್ ಇನ್ಸ್ಟಿಟ್ಯೂಷನಲೈಸ್ಡ್ ಕರಪ್ಷನ್. ಎಸ್, ಅಂಡ್ ಎವಿಡೆನ್ಸ್ ಅಲ್ಲಿ ವಿ ಆರ್ ಫೇಲಿಂಗ್. ಆಧಾರ್ ಕಾರ್ಡ್ ಫ್ರೀ ಅಂತ ಗೊತ್ತಿದ್ರು 10 ರೂಪಾಯಿ ಕೊಡದೆ ಆಧಾರ್ ಕಾರ್ಡ್ ಕೊಡಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಅದಕ್ಕೆ ನಾ ಹೇಳಿದ್ದು, ವೋಟರ್ ID ಫ್ರೀ ಅಂತ ಗೊತ್ತಿದ್ರು 50 ರೂಪಾಯಿ ಸುಮ್ಮನೆ ಆದ್ರೂ ಕೊಟ್ಟು ಬರ್ತೀವಿ ನಾವು. ಜನ ಚೇಂಜ್ ಆಗ್ಬೇಕು. ಅದಕ್ಕೆ ನಾ ಹೇಳ್ತಾ ಇರೋದು, ಇದು ಒಂದು ರೆವಲ್ಯೂಷನ್ ಆಗ್ಬೇಕಿದು. ಇಲ್ಲ, ಕೊಡೋರು ಇರೋ ತನಕ ತಾನು ತಗೊಳ್ಳೋರು ಇರೋದು. ಈಗ ಒಂದು ಸ್ಮಾಲ್ ತಾಲೂಕು ಆಫೀಸ್ಗೆ ಹೋದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಒಬ್ಬ ಆನೆಸ್ಟ್ ಪರ್ಸನ್ ಹೋಗಿ ನಮ್ಗೆ ತಕ್ಷಣ ಬೇಕಾದ್ರೆ ಎಷ್ಟಕ್ಕೆ 50 ರೂಪಾಯಿ ಕೊಡಬೇಕಾ, ಒಂದು ಸೇಲ್ ಡೀಡ್ ಬೇಕು ಅಂದರೆ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಗ್ರ್ಯಾಜುವಲ್ ಆಗಿ ಹೋಗಬೇಕಿದು, ಅಂದರೆ ಜನರಿಗೆ ಬರಬೇಕು. ಯಾಕಂದರೆ ಇಂಟಿಗ್ರಿಟಿ ಇಸ್ ನಾಟ್ ಪರ್ಚೇಸಬಲ್. ಅಬ್ಸಲ್ಯೂಟ್ಲಿ ರೈಟ್ ಸರ್. ಒಂದು ಸ್ಮಾಲ್ ಬ್ರೇಕ್ ತೊಗೊತೀನಿ. ಭಾಳ ಫ್ಯಾಂಟಾಸ್ಟಿಕ್ ಆದಂಥ ಚರ್ಚೆ ಆಗ್ತಾ ಇದೆ. ನನಗೆ ಭಾಳ ಖುಷಿ ಆಗ್ತಾ ಇರೋದು, ಸಚ್ ಎಮಿನೆಂಟ್ ಪ್ಯಾನಲಿಸ್ಟ್ ಟುಡೇ. ಗಿರೀಶ್ ಅಂತ ಅತ್ಯಂತ ಹಿರಿಯರು, ನರೇಂದ್ರ ಅಂತ ಅತ್ಯಂತ ಹಿರಿಯರು, ಮತ್ತು ನಮ್ಮ ಮಲ್ಲಿಕಾರ್ಜುನಯ್ಯನವರು ಎಷ್ಟು ಬ್ಯೂಟಿಫುಲ್ ಆದಂಥ ವಿಷಯಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಬ್ಲಿಕ್ ಹೆಲ್ತ್ ಆ್ಯಂಡ್ ಪಬ್ಲಿಕ್ ಸೊಸೈಟಿ. ಪಬ್ಲಿಕ್ ಹೆಲ್ತ್ ಅಂತಂದರೆ ನಾನು ಹೇಳ್ತಾ ಇರೋದು ಯಾವುದೋ ರೋಗ ಬಂದ್ಬಿಡ್ತು ಅಂತಲ್ಲ, ಮನಸ್ಸಿಗೆ ಬಂದಿರೋ ರೋಗದ ಬಗ್ಗೆ ಮಾತಾಡ್ತಾ ಇರೋದು ನಾನು. ಹೃದಯಕ್ಕೆ ಬಂದಿರೋ ರೋಗದ ಬಗ್ಗೆ, ಕ್ಯಾನ್ಸರ್ ಥರದಲ್ಲಿರೋ ಈ ಭ್ರಷ್ಟಾಚಾರದ ರೋಗದ ಬಗ್ಗೆ ಮಾತನಾಡ್ತಾ ಇರೋದು. ಆಮೇಲೆ ಭ್ರಷ್ಟಾಚಾರ ಇಸ್ ನಾಟ್ ಅಟ್ ಆಲ್ ಎನ್ ಇಶ್ಯೂ ಟುಡೇ ಫಾರ್ ಮೆನಿ ಪೀಪಲ್. ನಮಗೆ ಗೊತ್ತು, ಯಾರೋ ನಾವು ರಿಚ್ ಪರ್ಸನ್ಸ್ನ ಟಾರ್ಗೆಟ್ ಮಾಡ್ಕೊಂಡು ಕೂತ್ಕೊಳ್ತಾ ಇರೋದಲ್ಲ. ಭಾಳ ಕಷ್ಟಪಟ್ಟಿರ್ತಾರೆ ಶ್ರೀಮಂತರಾಗೋದಕ್ಕೆ, ನಾವು ಅವ್ರ ಬಗ್ಗೆ ಮಾತಾಡ್ತಾ ಇರೋದಲ್ಲ. 1000 ಕೋಟಿ ಮಾಡಿರೋದಕ್ಕೆ ಭಾಳ ಲೀಗಲಿ ಕಷ್ಟಪಟ್ಟಿರ್ತಾರೆ ಸುಮಾರು ಜನ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇರೋದಲ್ಲ. ಆದರೆ ನಿಮ್ಮ ದುಡ್ಡಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ವಿ ಟಾಕಿಂಗ್ ಅಬೌಟ್ ಅವರ್ ಮನಿ. 7799095678 ಈಸ್ ಅವರ್ ನಂಬರ್. ನೇರವಾದಂಥ ಪ್ರಶ್ನೆ ನಾವು ಕೇಳ್ತಾ ಇದ್ದೀವಿ, ಕೊಡಪ್ಪ ಅದನ್ನು ಪ್ಲೀಸ್ ಗಿವ್ ಟು ಮಿ. ಥ್ಯಾಂಕ್ ಯು. ಮುರಳಿ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಮುರಳಿ ಅವರೇ ನಮಸ್ಕಾರ. ಮುರಳಿ ಅವರೇ ನಮಸ್ತೆ. ಮನ್ಮನಗರಿಂದ ಮಾತಾಡೋದು. ಹೇಳಿ ಮುರಳಿ ಅವರೇ. ಚಂದನ್ ಶರ್ಮಾ ಮಾತಾಡ್ತಾ ಇದ್ದೀನಿ 2 ದಿವಸದಿಂದ. ನಮ್ಮ ಈ ವ್ಯವಸ್ಥೆನಲ್ಲಿ ಯಾವ ರೀತಿ ಆಗಿದೆ ಅಂದ್ರೆ, ಯಾರ್ಯಾರು ಕರಪ್ಷನ್ ಮಾಡಿರ್ತಾರೆ ಅವ್ರಿಗೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಒಂದು ಇನ್ಸ್ಟಿಟ್ಯೂಟ್ ಮಾಡ್ತಾರೆ. ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇನ್ಸ್ಟಿಟ್ಯೂಟ್ ಮಾಡಿ ಅವ್ರಿಗೇನೋ 1-2 ಇನ್ಕ್ರಿಮೆಂಟ್ ಏನೋ ಕಟ್ ಮಾಡಿ ಅವನಿಗೆ ಕಡೆನಲ್ಲ ಸರ್ವಿಸ್ ಕಂಟಿನ್ಯೂ ಮಾಡ್ತಾರೆ. ಏನಾಗ್ತಾ ಇದೆ, ಎಲ್ಲಾ ಗವರ್ನಮೆಂಟ್ ಸರ್ವೆಂಟ್ಸ್ ನಾರ್ಮಲಿ ಲೋವರ್ ಲೆವೆಲ್ ಆಗ್ಲಿ ಹೈಯರ್ ಲೆವೆಲ್ ಅಲ್ಲಾಗ್ಲಿ ಒಬ್ಬ ಪೊಲಿಟಿಕಲ್ ಲೀಡರ್ ನ ಕಾಂಟ್ಯಾಕ್ಟ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಆ ಪೊಲಿಟಿಕಲ್ ಕಾಂಟ್ಯಾಕ್ಟ್ ಲೀಡರ್ ಏನ್ ಮಾಡ್ತಾರೆ, ಅವ್ರನ್ನ ಹೆಂಗಾನ ಮಾಡಿ ಶೆಲ್ಟರ್ ಕೊಟ್ಟು ಕಾಪಾಡ್ತಾ ಇರ್ತಾರೆ. ಸೊ ಗವರ್ನಮೆಂಟ್ ಆದವರು ಯಾವುದೇ ಸರ್ಕಾರ ಬರ್ಲಿ, ಒಂದು ಸೂಕ್ತ ಕಾನೂನು ತಗೊಂಡ್ಬಂದು ಈ ತರ ಅಫಿಷಿಯಲ್ಸ್ ಸಿಕ್ಕಾಕೊಂಡಾಗ
ಅವ್ರನ್ನ ಆಸ್ತಿನ ಕನ್ಫಿಸ್ಕೇಟ್ ಮಾಡ್ಕೊಂಡು ಅವ್ರನ್ನ ಸೀದಾ ಜೈಲಿಗೆ ಕಳಿಸ್ಬೇಕು, ಡಿಸ್ಮಿಸ್ ಮಾಡ್ಬೇಕು. ಅಬ್ಸಲ್ಯೂಟ್ಲಿ ರೈಟ್. ಅದೇ ತರ ನಮ್ಮ ಜುಡಿಷಿಯರಿ ಕೂಡ ವಿತಿನ್ 6 months ಇವಾಗ ಹೆಂಗೆ ಕ್ರಿಮಿನಲ್ ಕೇಸ್ 6 months ಅಂತಾರೆ, ಇದು ಕ್ಲಿಯರಿಂಗ್ ಎವಿಡೆನ್ಸ್ ಏನೇನ್ ಮಾಡಿದಾರೆ ಎಲ್ಲ ಸಿಕ್ಕಾಕೊಂಡಿದ್ದಾರೆ ಅಂತ ಅವ್ರಿಗೆ ಯಾಕೆ ಇಮಿಡಿಯೇಟ್ ಆಗಿ ಕ್ರಿಮಿನಲ್ ಕೇಸ್ಗಳು ಬುಕ್ ಮಾಡಲ್ಲ ಇವ್ರಗಳ ಮೇಲೆ ಅಂತ ರೈಟ್ ಮಾಡಿ ಅವ್ರು ಪನಿಷ್ಮೆಂಟ್ ಕೊಟ್ಟು ಮನೆಗೆ ಕಳಿಸ್ಬೇಕು, ಆಸ್ತಿ ಎಲ್ಲ ಕನ್ಫಿಸ್ಕೇಟ್ ಮಾಡಿ ಗವರ್ನಮೆಂಟ್ ತಗೊಂಬೇಕು ಸರ್. ಒಂದು 10 ಜನಕ್ಕೆ ಮಾಡಿದ್ರೆ ನೆಕ್ಸ್ಟ್ ಎಲ್ಲರೂ ಅಲರ್ಟ್ ಆಗಿ ಹೋಗ್ತಾರೆ ಸರ್. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಗಿರೀಶ್ ಅವರೇ ಏನಾದ್ರು ಉತ್ತರ ಕೊಡ್ತೀರಾ ಇವರಿಗೆ? ಕಾನೂನಲ್ಲಿ ಯಾವುದೇ ರೀತಿ ಲೋಪದೋಷ ಇಲ್ಲ. ನಾನು ಹೇಳಿದೆ PC ಆ್ಯಕ್ಟ್ ಒಳಗಿರೋ ಕಾನೂನು ಸರಿಯಾಗಿದೆ. ಏನಾಗುತ್ತೆ ಅಂದರೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿಗಿಂತ ಜಾಸ್ತಿ ಇದ್ದರೆ ಕೋರ್ಟಲ್ಲಿ ಕೇಸ್ ನಡೆದಾಗ ಏನಾಗುತ್ತೆ, ಆ ಅಧಿಕಾರಿ ಯಾರೇ ಆಗಿರಲಿ ಅವರು ಕೋರ್ಟಲ್ಲಿ ಏನಾದರೂ ಪ್ರೂವ್ ಮಾಡಿದರೆ ಇದು ನನ್ನ ಸೋರ್ಸಲ್ಲಿದೆ ಅಂತಂತ ಹೇಳಿ ಆವಾಗ ಆಸ್ತಿನ ಮುಟ್ಟಕ್ಕಾಗಲ್ಲ. ಸೋರ್ಸಿಂದ ಹೊರಗಿದ್ದಾಗ ಅದನ್ನು ಸರ್ಕಾರ ಮುಟ್ಗೋಲು ಹಾಕೊಳ್ಳುತ್ತೆ. ಆ ಪ್ರೊಸೀಜರ್ ಇದೆ. ರೈಟ್, ಥ್ಯಾಂಕ್ ಯು ಮುರಳಿ. ಈಗ ನಾನು ಈ ಆ್ಯಂಟಿ ಕರಪ್ಷನ್ ಬ್ಯೂರೋದ ಬಗ್ಗೆ ಒಂದು ಸಣ್ಣ ವಿಷಯ ನಾನು ನಿಮಗೆ ಓದಿ ಹೇಳಿಬಿಡ್ತೇನೆ. ಇಲ್ಲಿ ನೋಡಿ, 122 ವಿವಿಧ ದರ್ಜೆಯ ಅಧಿಕಾರಿಗಳಿಗೆ 122 ಹೊಸ ವಾಹನಗಳನ್ನು ಖರೀದಿ ಮಾಡಿದ್ರು. ದೇ ಪರ್ಚೇಸ್ಡ್ ನ್ಯೂ ವೆಹಿಕಲ್ಸ್ ಫಾರ್ 122 ಅಫಿಷಿಯಲ್ಸ್. 6,94,00,000 ರೂಪಾಯಿನ ಖರ್ಚು ಮಾಡಿದರು ಇವರು ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ. ಆಮೇಲೆ 4,77,75,000 ರೂಪಾಯಿಗಳ ಅನುದಾನವನ್ನು ಹಂಚಿಕೆ ಮಾಡಿದರು. ವಿಮೆ ಮತ್ತು ಅದನ್ನು ದುರಸ್ತಿ ಮಾಡೋದಕ್ಕೆ, ಇಂಧನ ವೆಚ್ಚಕ್ಕೆ ಸುಮಾರು 3 ಕೋಟಿ ರೂಪಾಯಿಗಳನ್ನು ಇವರು ಖರ್ಚು ಮಾಡಿದ್ದಾರೆ ಇದುವರೆಗೂ ಕೂಡ. ಅನುದಾನ ಇದಕ್ಕೆ ದುಡ್ಡಿಗೆ ಹೊಸ ಕಾರಿಗೆ, ಯಾವುದೋ ಮಾರುತಿ ಸಿಯಾಜ್ ಕಾರ್ಗೆ ಮತ್ತು ಟಾಟಾ ಸಿಮೋ 75 ಟಾಟಾ ಸುಮೋ, ಆಮೇಲೆ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ VXI Euro 4, ಟಾಟಾ ಸುಮೋ ಗೋಲ್ಡ್ DX PS BS4 ಇದೆಲ್ಲ ಗಾಡಿಗಳು. ಅಂದರೆ ದೇ ಗಾಟ್ ಈಚ್ ಆ್ಯಂಡ್ ಎವ್ರಿ ಪಾಸಿಬಲ್ ಬೆನಿಫಿಟ್ಸ್, ಈಚ್ ಆ್ಯಂಡ್ ಎವ್ರಿ ಪಾಸಿಬಲ್ ಲಕ್ಸುರೀಸ್. ಇಸ್ ದಿ ಪ್ರಾಬ್ಲಮ್. ಓಕೆ, ಮಾತಾಡ್ತೀನಿ. ಅಂದಾನಪ್ಪ ಅಂತ ಕೊಪ್ಪಳದಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಅಂದಾನಪ್ಪನವರೇ. ನಮಸ್ಕಾರ ಸರ್. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ತಾವು ಚೆನ್ನಾಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ ಸಾಹೇಬ್ರೆ, ಮಾತಾಡಿ. ಸರ್, ಅದ ಚರ್ಚೆ ನಡೀತಾ ಇದೆ ಸರ್, ಅದು ACB ಮತ್ತು ಲೋಕಾಯುಕ್ತರ ಬಗ್ಗೆ ಹೇಳಿ. ಸರ್ ಹೇಳಿದ್ರೆ ಈಗ ACB ಲೋಕಾಯುಕ್ತ ತೆಗೆದು ACB ವ್ಯವಸ್ಥೆ ಮಾಡಿದ್ರು ಸರಿಯಲ್ಲ. ACB ತೆಗೆದು ಲೋಕಾಯುಕ್ತನ ಮಾಡ್ಬೇಕಂತಕ್ಕಂತ ಚರ್ಚೆ ನಡೀತಾ ಇದೆ ಸರ್. ಓಕೆ ಸರ್, ನನ್ನ ದೃಷ್ಟಿಯಾಗ ಸರ್ ಅಧಿಕಾರಿಗಳು ಸರ್ ಈಗ ಲೋಕಾಯುಕ್ತದಲ್ಲಿ ಕೆಲಸ ಮಾಡೋರು ಅವರು, ACB ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವರ ಸರ್. ವ್ಯವಸ್ಥೆ ಬದಲಾವಣೆ ಆದ್ರೆ ಇದು ಸರಿ ಹೋಗುತ್ತೆ ಅಂತಕ್ಕಂತ ಭಾವನೆ ನನಗೆಲ್ಲ ಸರ್. ಯಾಕಂದ್ರೆ ಇದು ತುಂಬಾ ಕೆಟ್ಟೋಗ್ಬಿಡಿದೆ ಸರ್. ಇದು ಕೋಳಿ ಮೊದಲು ತತ್ತಿ ಮೊದಲು ಅಂತಕ್ಕಂತ ವ್ಯವಸ್ಥೆ ಇದೆ ಸರ್. ರೈಟ್ ಸರ್. ಇಲ್ಲ, 2 ಒಟ್ಟೊಟ್ಟಿಗೆನೆ ಬರೋದಿಲ್ಲಿ. ಕೋಳಿ ತತ್ತಿ 2 ಒಟ್ಟೊಟ್ಟಿಗೆನೆ ಬೀಳೋದು, ಅದಕ್ಕೆ ಪ್ರಾಬ್ಲಮ್ ಆಗಿರೋದಿಲ್ಲ. ಓಕೆ, ಈಗ ನಮ್ಮ ಜೊತೆಗೆ ಶಿಂದೆ ಅಂತ ಹಾವೇರಿಯಿಂದ ಕಾಲ್ ಮಾಡಿದ್ದಾರೆ. ಹಾವೇರಿ ಅವರೇ, ಶಿಂದೆ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಶಿಂದೆ, ಚಂದನ್ ಶರ್ಮಾ ಮಾತನಾಡ್ತಾ ಇದ್ದೀನಿ, ಮಾತನಾಡಿ, ಹೇಳಿ. ಸರ್ ನಮಸ್ಕಾರ ಸರ್. ಇವಾಗ ಪ್ರತಿಯೊಂದು ಇಲಾಖೆ ಒಳಗೂ ಎಷ್ಟು ಭ್ರಷ್ಟಾಚಾರ ಇದೆ ಅಂದ್ರೆ, ಒಂದು ನಾವು RTI ನಲ್ಲಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಒಂದು ಮಾಹಿತಿ ಕೇಳಿದ್ವಿ. ಆಯೋಗದಿಂದ ಒಂದು ವರದಿನ ಕೊಟ್ರು. ಹೆಂಗೆ ಅಂತ ಅಂದ್ರೆ ಇದು ಸರ್ ಕೌನ್ಸಿಲಿಂಗ್ ಮಾಡಿ ತದನಂತರದಾಗೆ ನಮ್ಗೆ ಅವರಿಗೆ ಆದೇಶ ಕೊಟ್ರು, 1 ತಿಂಗಳವರೆಗೆ ಅವ್ರಿಗೆ ಕೇಳಿರ್ತಕ್ಕಂಥ ಮಾಹಿತಿನ ಕೊಡ್ರಿ ಅಂತೇಳಿ. 2019 ನಾವು ಕೇಳಿರ್ತಕ್ಕಂಥ ಮಾಹಿತಿ ಇದುವರೆಗೂ ಮಾಹಿತಿ ಕೊಟ್ಟಿಲ್ಲ. ತಿರ್ಗಾ ನಾವು ಅವ್ರಿಗೆ ಮಾಹಿತಿ ಕೊಡ್ರಿ ಅಂತ ಆಯೋಗಕ್ಕೆ ಮತ್ತೆ ಲೆಟರ್ ಕೊಟ್ಟಾಗ ಅವರು ಫೈನಲ್ ತೀರ್ಮಾನ ಕೊಡ್ತಕ್ಕಂಥದ್ದನ್ನೇ 5 ತಿಂಗಳು ಅವಕಾಶ ತಗೊಂಡಿದ್ದಾರೆ ಸರ್ ಇವಾಗ. ಇವಾಗ ಎಷ್ಟು ಭ್ರಷ್ಟಾಚಾರ ಅಂದ್ರೆ ಎಲ್ಲೆಲ್ಲಿ ಇದೆ, ಯಾವ್ದು ರೀತಿ ಮುಚ್ಚಾಕಂತಾರೆ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ. ರೈಟ್. ಓಕೆ, ಥ್ಯಾಂಕ್ ಯು. ನೋಡಿ, ಕ್ರಕ್ಸ್ ಆಫ್ ದಿ ಪ್ರಾಬ್ಲಮ್ಮು ಬೇಸ್ನಲ್ಲೇ ಇದೆ ಅಂತ ಹಲವು ಜನ ಫೋನ್ ಮಾಡಿ ನಮ್ಮೊಟ್ಟಿಗೆ ಅವರ ಅಭಿಪ್ರಾಯಗಳನ್ನು ಮತ್ತು ಅನಿಸಿಕೆಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಸಿಸ್ಟಮ್ಯಾಟಿಕ್ ಫೇಲ್ಯೂರ್ನ ಬಗ್ಗೆ ನಾವೆಲ್ಲ ಮಾತನಾಡ್ತಾ ಇದ್ದೀವಿ. ಪ್ರಾಬಬ್ಲಿ ನಾನು ಚರ್ಚೆಯ ಕಡೆಯ ಹಂತಕ್ಕೆ ಬರ್ತಾ ಇದ್ದೀನಿ. ಇನ್ನೊಂದು 2 ಕರೆಗಳನ್ನು ಸ್ವೀಕರಿಸಬಹುದು ಅಂತ ಅನಿಸುತ್ತೆ. ಬಟ್ ಅದನ್ನು ಮಾಡೋಕ್ಕಿಂತ ಮುಂಚೆ ನಾನು ಲಾಸ್ಟ್ ರಿಯಾಕ್ಷನ್ಸ್ಗಳನ್ನು ಕೂಡ ಪಡ್ಕೊಳ್ತಾ ಹೋಗ್ತೀನಿ. ಮಲ್ಲಿಕಾರ್ಜುನಯ್ಯ ಅವರೇ, ವಾಟ್ ಈಸ್ ದಿ ಸಲ್ಯೂಷನ್?
Blame game is not enough. What is the solution? ಕರ್ನಾಟಕದ ಸಮಸ್ತ ಜನತೆಗೆ ಕೈ ಮುಗಿದು ಕೇಳ್ತೀವಿ, ಈ ನೆಲ ಜಲ ಸಂಪತ್ತನ್ನು ನಾವು ಕಾಪಾಡಬೇಕಾಗಿದೆ, ಉಳಿಸಬೇಕಾಗಿದೆ. ಓಕೆ, ದಯಮಾಡಿ ಯಾವುದೇ ರೀತಿಯ ಪಕ್ಷ ಭೇದ ಜಾತಿ ಧರ್ಮ ಎಲ್ಲವನ್ನು ಮೀರಿ ನಾಡು ಕಟ್ಟಬೇಕು ಅಂತಂದರೆ ಈ ದೇಶದ ಪ್ರಜ್ಞಾವಂತ ಯುವಕರು ವಿದ್ಯಾವಂತರು ದಯವಿಟ್ಟು ಜನ ಕಷ್ಟಪಟ್ಟು ಅತ್ಯಂತ ಸಮಾಜದ ಕೊನೆ ವ್ಯಕ್ತಿಯೂ ಸಹ ಇವತ್ತು ಕಷ್ಟಪಟ್ಟು ಬೆವರಿನ ತೆರಿಗೆ ಹಣವನ್ನು ಈ ನಾಡಿಗಾಗಿ ಕಟ್ತಾ ಇದ್ದಾನೆ. ಆ ಹಣ ಸದ್ಬಳಕೆ ಆಗಬೇಕು, ಸಮಾಜದ ಕನಸಿಗಾಗಿ ಅದು ಪ್ರಾಮಾಣಿಕವಾಗಿ ಹಂಚಿಕೆ ಆಗಬೇಕಾದ್ರೆ ಈ ನಾಡಿನ ಸಮಸ್ತ ಜನ ನಾವು ಕಟ್ತಕ್ಕಂಥ ತೆರಿಗೆ ಹಣ ಏನಾಗ್ತೈತೆ ಅನ್ನೋದ್ರ ಬಗ್ಗೆ ಬಾಯಿ ತೆಗೆದು ಮಾತಾಡೋಕ್ಕೆ ಶುರು ಮಾಡಬೇಕು ಅಂತಕ್ಕಂಥದ್ದು ವಿಚಾರವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪರವಾಗಿ ಸಮಸ್ತ ನಾಡಿನ ಜನತೆಗೆ ಕೈ ಮುಗಿದು ಬೇಡ್ತಾ ಇದ್ದೀನಿ ನಿಮ್ಮ ವಾಹಿನಿಯ ಮುಖಾಂತರ. ಇದು ಅತ್ಯಂತ ನೋವಿನಿಂದ ಮತ್ತೆ ಸದ್ಯದ ಪರಿಸ್ಥಿತಿನಲ್ಲಿ ವಾಸ್ತವವಾಗಿ ಕನ್ನಡಿಗರ ಹಿತದೃಷ್ಟಿಯಿಂದ ಇದಾಗಲೇಬೇಕಾದಂಥ ಕೆಲಸ. ಓಕೆ, ಮಾತಾಡ್ತೀನಿ. ಅಲ್ಲಿ ಗೆಟ್ ಬ್ಯಾಕ್ ಟು ನಾನು ಲೀಗಲ್ ಆಸ್ಪೆಕ್ಟ್ಸ್ ಮಾತಾಡಬೇಕು, ಸೊಲ್ಯೂಷನ್ನ ಬಗ್ಗೆ ಮಾತನಾಡಬೇಕು. ಪ್ರಾಬಬ್ಲಿ 5 ನಿಮಿಷದಲ್ಲಿ ಸೊಲ್ಯೂಷನ್ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ, ಬಟ್ ಇವನ್ ದೆನ್ ಒಂದು ಲಾಸ್ಟ್ ರಿಮಾರ್ಕ್ಸ್ ಅಂತೂ ಪಡ್ಕೊಳ್ತೀನಿ. ಪ್ರಮೋದ್ ಅಂತ ಉಡುಪಿಯಿಂದ ಕಾಲ್ ಮಾಡಿದ್ದಾರೆ. ಪ್ರಮೋದ್ ನಮಸ್ಕಾರ. ಪ್ರಮೋದ್ ಅವರೇ. ಹಲೋ ಪ್ರಮೋದ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಪ್ರಮೋದ್, ಹೇಳಿ. ಬಿಜೆಪಿ ಗವರ್ಮೆಂಟ್ ಬಂದಾಗ ಎಸಿಬಿ ಅನ್ನು ಕ್ಯಾನ್ಸಲ್ ಮಾಡಿ ಲೋಕಾಯುಕ್ತ ಅನ್ನು ಸ್ಟ್ರಾಂಗ್ ಮಾಡ್ತಾ ಹೇಳಿದ್ವಿ. ಅದು ಇಷ್ಟರ ತನಕನೂ ಆಗಿಲ್ಲಲ್ಲ ಸರ್? ಕರೆಕ್ಟ್, ಯು ಆರ್ ರೈಟ್, ಯು ಆರ್ ರೈಟ್. ಅದು ಯಾವಾಗ ಆಗ್ತದೆ ಸರ್? ನೀವೆಲ್ಲ ಮೀಡಿಯಾದವರು ಅದನ್ನ ರಿಲೀಸ್ ಮಾಡ್ಬೇಕು ಸರ್. 3 ವರ್ಷ ಆಯ್ತು ಎಸಿಬಿ ಲೋಕಾಯುಕ್ತ ಅಂತ ನಾವು ಕಂಪ್ಲೇಂಟ್ ಕೊಟ್ರೆ ಲೋಕಾಯುಕ್ತ ಅಂತಾನು ತಗೊಳ್ಳಲ್ಲ, ಎಸಿಬಿ ಅಂತಾನು ಅದು ನಮಗೆ ಸಂಬಂಧಪಟ್ಟಿಲ್ಲ ಅಂತ. ಎಲ್ಲದರಲ್ಲಿಯೂ ಕರಪ್ಷನ್ ಹೆಚ್ಚಾಗಿ ಹೋಗಿದೆ. ಅಬ್ಸಲ್ಯೂಟ್ಲಿ ರೈಟ್, ಥ್ಯಾಂಕ್ ಯು. ಹರೀಶ್ ಅಂತ ಹಾಸನದಿಂದ ಕಾಲ್ ಮಾಡಿದ್ದಾರೆ. ಹರೀಶ್ ಅವರೇ ನಮಸ್ತೆ. ಹರೀಶ್ ನಮಸ್ಕಾರ. ನಮಸ್ಕಾರ ಹರೀಶ್ ಹೇಳಿ, ಚಂದನ್ ಶರ್ಮಾ ಮಾತಾಡ್ತಾ ಇದ್ದೀನಿ, ಹೇಳಿ, ಮಾತಾಡಿ. ನಮಸ್ಕಾರ. ನಮಸ್ಕಾರ, ಕೇಳ್ತಾ ಇದ್ದೀರಿ ಸರ್? ಹೇಳಿ, ನೀವೇ ಹೇಳ್ಬೇಕು, ಫೋನ್ ಮಾಡಿದ್ದೀರಿ. ಸರ್, ಇದು ಏನಾಗಿದೆ ಅಂದ್ರೆ ಈ ಕರಪ್ಷನ್ ಯಾವುದೇ ಕಾರಣ ತಪ್ಸಕ್ಕಾಗಲ್ಲ ಸರ್. ತಳುಮಾಡಿನ ಮೇಲವರೆಗೂ ಅದೇ ಕರಪ್ಷನ್ ಆಗೈತೆ. ಈಗ ಯಾವ್ದೇ ಒಂದು ತಾಲೂಕಿಗೆ ಹೋಗಿ ಯಾವ್ದೇ ಒಂದು ಕಚೇರಿಗೆ ಹೋಗಿ ಯಾವ ದುಡ್ಡಿಲ್ಲ ಯಾವ್ದು ಕೆಲಸ ನಡೆಯಲ್ಲ. ಓಕೆ, ಡನ್. ಓಕೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಬೇಕು ಸಾಹೇಬ್ರೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡೋ ತನಕನೂ ಈ ಕರಪ್ಷನ್ ವಿಷಯನೂ ಹಿಂಗೇ ಇರ್ತವೆ. ವಾಲ್ಯೂಮ್ ಮ್ಯೂಟ್ ಆಗಲ್ಲ, ಕರಪ್ಷನ್ ವಿಷಯನೂ ತಪ್ಸಕ್ಕಾಗೋದಿಲ್ಲ. ಹಂಗೆ ನರೇಂದ್ರ ಅವರೇ, ನಿಮ್ಮ ಲಾಸ್ಟ್ ಇನ್ಸೈಟ್ಸ್ಗಳು ದಯವಿಟ್ಟು. ನಾನು ಮೊದಲೇ ಹೇಳ್ದಂಗೆ ಎಲ್ಲ ಕಾನೂನು, ಎಲ್ಲ ಸೆಕ್ಷನ್ಸು, ಕವನೆಂಟ್ಸು ಪರ್ಫೆಕ್ಟಾಗಿದೆ. ಇಂಪ್ಲಿಮೆಂಟ್ ಮಾಡೋಕ್ಕೆ ನಮ್ಮ ಕೈಲಿ ಪೊಲಿಟಿಕಲ್ ವಿಲ್ ಇಲ್ಲ, ಅಥವಾ ಯಾವುದೇ ಕಾರಣಗಳಿಂದ ನಾವು ಮಾಡ್ತಾ ಇಲ್ಲ. ಸೊ ಲೀಗಲ್ ರಿಫಾರ್ಮ್ಸ್ ಬರಬೇಕು, ಜುಡಿಷಿಯಲ್ ರಿಫಾರ್ಮ್ಸ್ ಬರಬೇಕು, ಸ್ಪೆಷಲೈಸ್ ಫಾಸ್ಟ್ ಟ್ರ್ಯಾಕ್ ಇನ್ಸ್ಟಿಟ್ಯೂಷನ್ಸ್ ಬರಬೇಕು, ಆಮೇಲೆ ACB ಲೋಕಾಯುಕ್ತಗೆ ವಾಪಸ್ ಹೋಗಬೇಕು. ಸೊ ನಾವು ಆರ್ಮ್ಸ್ ಡಿಸ್ಟೆನ್ಸ್ ಅಂತೀವಿ. ಆಮೇಲೆ ಎಲ್ಲೋ ಒಂದು ಕಡೆ ಗುಡ್ ಬಿಗಿನಿಂಗ್ ಆಗಲೇಬೇಕು. ಈಗ ನಾನು ನೋಡಿದ್ವಿ ಬಜೆಟಲ್ಲಿ 20 ವರ್ಷ ಬ್ಯಾಂಕ್ ಹಾಳಾಗಿ NPA ಮಾಡ್ಕೊಂಡ್ವಿ, ನಿನ್ನೆ ಬಜೆಟಲ್ಲಿ ಬ್ಯಾಡ್ ಬ್ಯಾಂಕ್ ಸ್ಟಾರ್ಟ್ ಮಾಡಬೇಕು ಅಂತಾಯಿತು. ಅಂದರೆ ನಾವು ಪಾಸಿಟಿವ್ ಆಗಿ ಇರಲೇಬೇಕು, ಆಪ್ಟಿಮಿಸ್ಟಿಕ್ ಆಗಿ ಇರಲೇಬೇಕು, ಆಮೇಲೆ ಜನನೂ ಚೇಂಜ್ ಆಗಬೇಕು. ಯಾಕಂದರೆ ನನ್ನ ಪ್ರಕಾರ ಯಾವಾಗಲೂ ಹೇಳ್ತೀನಿ, ಕೊಡೋರು ಇರೋದನ್ನ ತಗೊಳ್ಳೋರು ಇರೋದು. ಸೊ ಜನನೂ ಚೇಂಜ್ ಆಗಬೇಕು, ಇನ್ನರ್ ಎಂಜಿನಿಯರಿಂಗ್ ಚೇಂಜ್ ಆಗಬೇಕು ವಿತ್ ರಿಫಾರ್ಮ್ಸ್ ಆ್ಯಂಡ್ ವಿತ್ ಪೊಲಿಟಿಕಲ್ ವಿಲ್ ಆ್ಯಂಡ್ ಸ್ಟ್ರಾಂಗ್ ಕಮಿಟ್ಮೆಂಟ್ ಆ್ಯಂಡ್ ವಿತ್ ಫೆಸಿಲಿಟೀಸ್. ಆಮೇಲೆ ಇದು ಸ್ಪೆಷಲೈಸ್ಡ್ ಕ್ರೈಮ್ಸ್ ಆಗ್ತಾ ಇದೆ, ಎಕನಾಮಿಕ್ ಅಫೆನ್ಸಸ್ ಆಗ್ಬೋದು ಅಥವಾ ವೈಟ್ ಕಾಲರ್. ಸೊ ಅದಕ್ಕೆ ಎಕ್ವಿಪ್ಮೆಂಟ್ ಬೇಕು. ಯಾಕಂದರೆ ACBಲಿರೋ ಜನನೇ ನಾಳೆ ಅಲ್ಲೂ ಬರ್ತಾರೆ. ಯಾಕಂದರೆ ನಮಗೆ ಲೋಕಾಯುಕ್ತ ಇದ್ದಾಗ ನೋಡ್ತಾ ಇದ್ವಿ ನಾವು, ನಮಗೆ ಒಳ್ಳೆ ಆಫೀಸರ್ಸ್ ಬೇಕು ಲೋಕಾಯುಕ್ತಗೆ, ನಂಗೆ ಅರ್ಥ ಆಗಲ್ಲ. ಸೊ ಅಂದರೆ ಪ್ರಾಬ್ಲಮ್ ಇದೆ ಅಂತ ಆಯ್ತಲ್ಲ. ಸೊ ಇದು ಚೇಂಜ್ ಆಗೋ ತನಕ ಈ ಪ್ರಾಬ್ಲಮ್ಮು ಗ್ರ್ಯಾಜುವಲ್ ಆಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸರಿ ಹೋಗುತ್ತೆ ಅಂತ ನಾವು ವಿ ಹ್ಯಾವ್ ಟು. ಮಂಜು ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ, ಪ್ರಾಬಬಲಿ ಅವರ್ ಲಾಸ್ಟ್ ಕಾಲರ್. ಮಂಜು ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ ಮಂಜು. ಸರ್ ಇವಾಗ ನಮ್ಮನ್ನ ಎಷ್ಟು ಫೂಲ್ ಮಾಡಿದಾರಂತೆ, ಈ ಒಳ್ಳೆ ಹೆಸರಿಟ್ಟು ತುಂಬಾ ನೈಸ್ ಆಗಿ ನಮ್ಮನ್ನೆಲ್ಲ ತುಂಬಾ ಫೂಲ್ ಮಾಡ್ಬಿಟ್ಟಿದ್ದಾರೆ ಸರ್. ಎಲ್ಲ ಈ ವ್ಯವಸ್ಥೆ, ಈಗಿರೋ ವ್ಯವಸ್ಥೆಯಲ್ಲಿ ACB ಇದೆಲ್ಲ ಇದೆ ಸರ್. ಇದು ಸುಮ್ಮನೆ ಅವ್ರ ಪ್ರಚಾರ ಜನಗಳಿಗೆ ಮೋಸ ಮಾಡಕ್ಕೋಸ್ಕರ, ಜನಗಳಿಗೆ ತೋರ್ಸಕ್ಕೋಸ್ಕರ ಇದೆಲ್ಲ ಇಟ್ಟಿರೋ ಸರ್. ಇದರಿಂದ ಯಾರಿಗೂ ಶಿಕ್ಷಣ ಆಗ್ತಾ ಇಲ್ಲ ಇದು. ರೈಟ್ ಮಂಜು, ಥ್ಯಾಂಕ್ ಯು. ಓಕೆ, ಗಿರೀಶ್ ಅವರೇ, ತಮ್ಮ ಲಾಸ್ಟ್ ಆಕ್ಷನ್ ಪ್ಲೀಸ್. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ಕೂಡ ತುಂಬ ಸ್ಟ್ರಾಂಗ್ ಇದೆ.
It is strong. It is strong for sure. Prosecution, that is ACB ಇರ್ಬೋದು ಅಥವಾ ಲೋಕಾಯುಕ್ತಕ್ಕೆ ಹೋದರೆ ಲೋಕಾಯುಕ್ತ ಇರ್ಬೋದು, ದೇ ಹ್ಯಾವ್ ಟು ಬಿಲ್ಡ್ ಅಪ್ ದ ಕೇಸ್ ಇನ್ ಎ ಸ್ಟ್ರಾಂಗ್ ಮ್ಯಾನರ್. ಆರಂಭ ಶೂರತ್ವನ ತೋರಿಸ್ಬಿಟ್ಟು ಕೊನೆಗೆ ಏನೇನೋ ಕಾರಣಗಳಿಗೆ ಅದನ್ನು ಇದು ಮಾಡೋದಲ್ಲ. ಕೋರ್ಟಿಗೆ ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಇನ್ ದ ಕೋರ್ಟ್ ಆಗಿರೋದ್ರಿಂದ ಕೋರ್ಟಲ್ಲಿ ಪ್ರೆಸೆಂಟ್ ಮಾಡುವಾಗ ಬೆನಿಫಿಟ್ ಆಫ್ ಡೌಟು ಆರೋಪಿಗೆ ಸಿಗದಂಗೆ ನೋಡ್ಕೋಬೇಕು. ಆ್ಯಂಡ್ ಪ್ರಾಸಿಕ್ಯೂಷನ್ ಹ್ಯಾಸ್ ಟು ಪ್ರೂವ್ ದ ಗಿಲ್ಟ್ ಆಫ್ ದಿ ಅಕ್ಯೂಸ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸ್. ಅದು ಕಾರ್ಡಿನಲ್ ಪ್ರಿನ್ಸಿಪಲ್ಸ್ ಆಫ್ ದಿ CRPC ಆಗಿರೋದ್ರಿಂದ ಅಲ್ಲಿ ಒಂಚೂರು ಡೌಟ್ ಬಂದ್ರೂ ಬೆನಿಫಿಟ್ ವಿಲ್ ಬಿ ಗಿವನ್ ಟು ದ ಅಕ್ಯೂಸ್ಡ್. ಇದು ತುಂಬ ಹೊಡೆತ ಕೊಡುತ್ತೆ. ಸೊ ಪ್ರಾಸಿಕ್ಯೂಷನ್ ಮಸ್ಟ್ ಬಿ ಸ್ಟ್ರಾಂಗ್. ಅದೇ ರೀತಿ ಲೋಕಾಯುಕ್ತದಲ್ಲಿ ಏನು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗುತ್ತಲ್ಲ, ಆ ಪರ್ಮಿಷನ್ನ ಸರ್ಕಾರ ಬೇಗ ಕೊಟ್ಬಿಡ್ಬೇಕು. ಆ ಕೇಸ್ಗಳನ್ನ ಲೋಕಾಯುಕ್ತಕ್ಕೆ ಕಳಿಸ್ಬಿಡ್ಬೇಕು. ಲೋಕಾಯುಕ್ತ ಈಗಲೂ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗಳನ್ನ ಭಾಳ ನೀಟಾಗಿ ಮಾಡ್ತಾರೆ. ಆಮೇಲೆ ಅವರು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯಲ್ಲಿ ಚಾರ್ಜ್ ಶೀಟು ಎಲ್ಲ ಪ್ರೂವ್ ಆದಮೇಲೆ ಅದು ಸರ್ಕಾರಕ್ಕೆ ರೆಕಮೆಂಡೇಶನ್ ಕೊಡ್ತಾರೆ. ಸರ್ಕಾರ ಹ್ಯಾಸ್ ಟು ಟೇಕ್ ಸ್ವಿಫ್ಟ್ ಡಿಸಿಷನ್, ಅವ್ರನ್ನ ಕೆಲಸದಲ್ಲಿ ಮುಂದುವರಿಸ್ಬೇಕಾ ತೆಗಿಬೇಕಾ ಅಂತಂತೇಳಿ. ನೀವು ಹೇಳ್ದಂಗೆ ಆಯ್ಕಟ್ಟಿನ ಜಾಗಕ್ಕೆ ಕಳಿಸ್ಬಾರ್ದು ಸಾಮಾನ್ಯವಾಗಿ, ಆದರೆ ಅದೇ ಆಗ್ಬಿಡುತ್ತೆ ಇಲ್ಲಿ. ಅದು ಜನರಲ್ ಆಗಿ ಹೇಳಬೇಕಂದ್ರೆ ಲೋಕಾಯುಕ್ತಕ್ಕೆ ಈಗೇನು ಈ ಎರಡು ಆ್ಯಂಗಲ್ ಇರುತ್ತೆ. ಕರಪ್ಷನ್ದು ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕೆಳಗೆ, ಇನ್ನೊಂದು ಸರ್ಕಾರಿ ನೌಕರರಾದರೆ CCA ರೂಲ್ಸ್ ಅಂತ ಬರುತ್ತೆ. ಅವರ ಒಂದು ಇಲಾಖಾ ವಿಚಾರಣೆಯಲ್ಲಿ ಗಿಲ್ಟ್ ಪ್ರೂವ್ ಆದರೆ ಬರೀ ಇನ್ಕ್ರಿಮೆಂಟ್ ಅಷ್ಟೇ ತೆಗೆಯಲ್ಲ, ವಜಾನೂ ಮಾಡ್ತಾರೆ. ಅದು ಸ್ವಲ್ಪ ಬೇಗ ಆಗಬೇಕು, ಅಂದರೆ ವೇಗವಾಗಿ ಆಗಬೇಕು. ರೈಟ್. ಸೊ ಇದು ನನ್ನ ಅನಿಸಿಕೆ. ಅಂದರೆ ನ್ಯಾಯದಾನ ವ್ಯವಸ್ಥೆ ನಿಧಾನ ಆಗಬಾರ್ದು, ಬೇಗ ಆಗಬೇಕು. ಅದಕ್ಕೆ ಪ್ರಾಸಿಕ್ಯೂಷನ್ ಅವರು ಬೇಗ ಕೆಲಸ ಮಾಡಬೇಕು. ಬಟ್ ಅಟ್ ದಿ ಮೂಮೆಂಟ್ ನಾವು ಈ ಥರದ ರೈಡ್ ಆದ ನಂತರದಲ್ಲಿ ಹ್ಯೂಜ್ ಟ್ರಾನ್ಸ್ಫಾರ್ಮೇಷನ್ ಆಗಿಬಿಡುತ್ತೆ ಅಂತ ನಾವೆಲ್ಲ ಜನಸಾಮಾನ್ಯರು ನಂಬ್ಕೊಂಡು ಕೂತ್ಕೊಳ್ತೀವಲ್ಲ. ನಿಮ್ಮಂಥ ಹಿರಿಯರಿಗೆ ಗೊತ್ತು, ನಿಮ್ಮಂಥ ನ್ಯಾಯವಾದಿಗಳಿಗೆ ಗೊತ್ತು, ಆರ್ಥಿಕ ತಜ್ಞರಿಗೆ ಗೊತ್ತು, ಮಲ್ಲಿಕಾರ್ಜುನ ಏನಂತವ್ರಿಗೆ ಗೊತ್ತು, ಅದ್ರ ಬಗ್ಗೆ ಓದ್ಕೊಂಡಿರೋರಿಗೆ ಗೊತ್ತು. ಬಟ್ ನನ್ನಂಥ ಪರಮ ಪಾಮರರ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಸೊ ನಾವು ಹ್ಯೂಜ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಕಮಾನ್ ಹಿಡಿದ್ಬಿಟ್ರು 7 ಜನನ್ನ ಅನ್ಕೊಂತೀವಲ್ಲ. ಆರ್ ವಿ ಸ್ಟುಪಿಡ್? ಅಲ್ಲ, ಇದೇನಾಗಿದೆ ಅಂದರೆ ಇಲ್ಲ ಸರ್ಕಾರಿ ಅಲ್ಲ, ಇದು ಏನಾಗಿದೆ ನಾವು ಹಂಗ ತುಂಬಾ ಆಶಾವಾದದಲ್ಲಿ ಇರ್ತೀವಲ್ಲ. ಆರ್ ವಿ ಸ್ಟುಪಿಡ್ ಅಂತ ಕೇಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದೇ ಉದಾಹರಣೆ. ವಿ ಆರ್ ನಾಟ್ ಸ್ಟುಪಿಡ್ 100%, ಬಟ್ ಪೀಪಲ್ ಆರ್ ಲೈಕ್ ದಟ್. ನೋಡಿ, ಮೊನ್ನೆ FDA ಐ ಆಮ್ ಕನೆಕ್ಟಿಂಗ್ ಇಟ್ ಟು FDA ಇಶ್ಯೂ. ಸಿ, ವೆನ್ ಯು ಎಂಟ್ರಿ ಇಟ್ ಸೆಲ್ಫ್ ಈಸ್ ರಾಂಗ್. ಎಂಟ್ರಿಯಲ್ಲೇ ನೀವು ರಾಂಗ್ ಇರುವಾಗ ನೀವು ಮುಂದೆ ಹೇಗೆ ನೀವು ಅದನ್ನ ನೀವು ಚರ್ಚೆ ಮಾಡ್ಬೇಕಾತಂದ್ರೆ ಬೇರೆ ಪ್ಯಾನಲಿಸ್ಟ್ ಲಾಯರ್ ಆಗಿ ನಾನು ಮಾತಾಡಕ್ಕಾಗಲ್ಲ. ದಟ್ ಸಮ್ ಫ್ಯಾಂಟಾಸ್ಟಿಕ್ ಟ್ರಾನ್ಸ್ಫಾರ್ಮೇಷನ್ ವಿಲ್ ಹ್ಯಾಪನ್ ಇನ್ ಡೇ ನೈಟ್ ಅನ್ನೋ ಹಂಗೆ. ಸ್ಟುಪಿಡ್ ಅಲ್ಲ, ನಾವು ಕಾಲ್ಸ್ ಎಲ್ಲ ನೋಡಿದ್ವಲ್ವಾ, ಜನ ರೋಸ್ ಹೋಗಿದ್ದಾರೆ, ಡಿಮಾರಲೈಸ್ಡ್. ಆಮೇಲೆ ಕರಪ್ಷನ್ನ ನಾವು ಒಂದು ಇನ್ಸ್ಟಿಟ್ಯೂಷನಲೈಸ್ ಆಗಿ ಇದನ್ನ ಒಪ್ಕೊಳ್ಳೋ ಸ್ಥಿತಿಗೆ ಬಂದ್ಬಿಡ್ತಾ ಇದ್ದೀವಿ. ಎಲ್ಲದಕ್ಕೂ ಒಂದು ಪ್ರೈಸ್ ಟ್ಯಾಗ್ ಕೊಡ್ಕೊಂಡ್ ಬರ್ತಾ ಇದ್ದೀವಿ ನಾವು. ಜನ ಚೇಂಜ್ ಅದಕ್ಕೆ ಹೇಳಿದೆ. ನಾವು ಇವೆಲ್ಲ ಜನ ಅಂತಂದ್ರೆ ನಾನು ನೀವು ಹೌದು ಎಲ್ಲಾ ವಿಚಾರದಲ್ಲೂ ನಮ್ಮ ಕ್ಯಾಮ್ರಾಮನ್ ಇಂದ ಹಿಡಿದು ನಮ್ಮ ಟೆಕ್ನಿಕಲ್ ಟೀಮ್ ಇಂದ ಹಿಡಿದು ಕೆಲಸ ಮಾಡೋ 250 ಜನನು ಜನನೇ ಅಲ್ಲ. ಯಾಕಂದ್ರೆ ನಾವು ಸ್ಟಾರ್ಟ್ ಮಾಡೋದೇ ನಾವು ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೆ ನಮ್ಮ ಪೋಷಾಕಗಳು ಬೇರೆ, ಕೆಲಸಗಳು ಬೇರೆ. ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕು ಚಂದ್ರನ ಫಸ್ಟ್ ಕೇಳೋದೇನು, ಬೇಗ ಹೆಂಗಾಗುತ್ತೆ. ಈ ಒಂದು ನಮ್ದು ರಕ್ತದಲ್ಲಿ ಬಂದಿರೋದ್ರಿಂದ ಇದು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಅನ್ಲೆಸ್ ದೇರ್ ಇಸ್ ಸ್ಟ್ರಾಂಗ್ ರಿಫಾರ್ಮ್ಸ್ ಅಂಡ್ ಟೈಮ್ ಫ್ರೇಮ್ ಅಲ್ಲಿ ಪನಿಷ್ಮೆಂಟ್ ಆಗಿ ನಾವು ಸಿಗ್ನಲ್ಸ್ ಮೆಸೇಜ್ ಕಳಿಸ್ಬೇಕು. ಥ್ಯಾಂಕ್ ಯು. ನಮಸ್ಕಾರ 3 ಜನಕ್ಕೂ ಸಾಕಷ್ಟು ವಿಷಯಗಳನ್ನು ನನ್ನ ಮಟ್ಟಿಗೆ ಹಂಚಿಕೊಳ್ಳೋದಕ್ಕಾಗಿ. ದಟ್ ವಾಸ್ ಸೋ ಫ್ಯಾಂಟಾಸ್ಟಿಕ್ ಟು ಹ್ಯಾವ್ ಆಲ್ ಆಫ್ ಯು ವಿತ್ ಮೀ ಟುಡೇ. ಸೊ ಆರ್ ವಿ ಸ್ಟುಪಿಡ್? ದೀಸ್ ಪೀಪಲ್ ಆರ್ ಟೇಕಿಂಗ್ ಎವ್ರಿಬಡಿ ಫಾರ್ ರೈಟ್, ಅದರಲ್ಲಿ ಅನುಮಾನವೇ ಇಲ್ಲ. ಇನ್ ದಿ ನೇಮ್ ಆಫ್ ರೈಡ್, ದಟ್ ಈಸ್ ದಿ ಪ್ರಾಬ್ಲಮ್. TV5 ಇದು ನಂಬಿಕೆಯ ಪ್ರತಿರೂಪ.